ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಫಲಿತಾಂಶ ಬಂದ ಮೇಲೆ ನಾನಾ ಲೆಕ್ಕಾಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಮೋದಿಯವರ ವಿಚಾರ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಸತತ 10 ವರ್ಷಗಳ ಕಾಲ ಪೂರೈಕೆ ಮಾಡಿರುವಂತಹ ನರೇಂದ್ರ ಮೋದಿಯವರ ಹೆಸರಿನಲ್ಲಿನೇ NDA ಈ ಬಾರಿ ಮತದಾರರಲ್ಲಿ ಮತಯಾಚನೆ ಮಾಡಿತು. ನಮ್ಮಲ್ಲಿರೋದು ಮೋದಿ ಗ್ಯಾರಂಟಿ, ಮೋದಿ ಅಲೆ, ಮೋದಿ ನೋಡಿ ಓಟ್ ಹಾಕಿ, ದೇಶಕ್ಕೋಸ್ಕರ ಮೋದಿ ಇದ್ದಾರೆ ಅಂತ. ಆದರೆ NDA ಮೈತ್ರಿಕೂಟಕ್ಕೆ ಅಥವಾ ಆಲ್ ಅಲೋನ್ BJP ಒಂದೇ ಪಾರ್ಟಿಗೆ ಬಂದಂತಹ ಈ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಮೋದಿ ವರ್ಚಸ್ಸು ಕುಂದಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾವ ಕಾರಣಕ್ಕೆ? ಮೋದಿ ಅಲೆ ಸಾಕಷ್ಟು ರ್ಯಾಲಿಗಳಾಗಿರ್ಬೋದು, ರೋಡ್ ಶೋ ಆಗಿರಬಹುದು, ಪ್ರಚಾರ ಆಗಿರ್ಬೋದು, ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು, ಭಾಷಣ ಆಗಿರ್ಬೋದು, ಇಷ್ಟೆಲ್ಲ ಮಾಡಿದ್ರೂ ಮೋದಿ ಅಲೆ ಕಡಿಮೆ ಆಗಿದ್ಯಾಕೆ? ಜನ ಓಟ್ ಹಾಕೋರು ಮೋದಿ ನೋಡಿ ಓಟ್ ಹಾಕ್ಲಿಲ್ವಾ? ಅಥವಾ ಮೋದಿನ ತಿರಸ್ಕಾರ ಮಾಡ್ತಾ ಇದ್ದಾರಾ? ಈ ಥರದ ಅನೇಕ ಆಯಾಮದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಹಾಗಾದರೆ ಮೋದಿ ಅಲೆ ಕುಂದಿದೆಯಾ? ಮುಂದೇನು? ಒಂದು ಕಡೆ ಮೋದಿಯವ್ರನ್ನ ಬದಲಾಯಿಸಬೇಕು ಅನ್ನೋದು BJPಯಲ್ಲೇ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಚರ್ಚೆ ಅನ್ನೋದನ್ನು ನೋಡಿದ್ವಿ. ಅದಾದ ನಂತರದಲ್ಲಿ NDA ಬಹುಮತ ಇದ್ರೂ ಅಲ್ಲಿರುವಂತಹ ಮೈತ್ರಿಕೂಟಗಳು ಕಂಪ್ಲೀಟಾಗಿ ಬೆಂಬಲ ಕೊಡುತ್ತವಾ ಇಲ್ಲ ಅನ್ನೋ ಪ್ರಶ್ನೆ. ಅದ್ರ ಜೊತೆಗೆ ಮೋದಿ ವರ್ಚಸ್ಸು ಕಡಿಮೆಯಾದಲ್ಲಿ ಮುಂದಿನ ದಿನಗಳಲ್ಲಿ BJP ಒಬ್ಬ ಪರ್ಯಾಯ ನಾಯಕನನ್ನು ಹುಡುಕಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತಾ ಅಥವಾ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕಾ ಅನ್ನೋ ಪ್ರಶ್ನೆ. ಅನೇಕ ವಿಚಾರಗಳಿದೆ, ಆಯಾಮಗಳಿದೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಮರ್ಜಿಯಲ್ಲಿ ಮೋದಿ ಕುಂದೋಯ್ತಾ ವರ್ಚಸ್ಸು? ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕಡಿಮೆ ಆಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಕಾರಣಗಳನ್ನ ನೋಡ್ತಾ ಹೋದ್ರೆ ಹಲವಾರು ಕಾರಣಗಳಿದೆ. ನನ್ನ ಸಾಗಲಿಲ್ಲ BJPಯ ಬಹುಮತದ ಕನಸು. ಲೋಕ ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಆಯಿತು NDA. ರಾಹುಲ್ ಗಾಂಧಿ ವರ್ಚಸ್ಸು ಹೆಚ್ಚಾಗಿದ್ದು ಹೇಗೆ? ಹಾಗಾದ್ರೆ ಆಡಳಿತ ವಿರೋಧಿ ಅಲೆಯಿಂದ BJPಗೆ ಹಿನ್ನಡೆ ಆಯ್ತಾ? 2019ಕ್ಕೆ ಹೋಲಿಸಿದರೆ BJP 63 ಸ್ಥಾನವನ್ನ ಕುಸಿತ ಅಂದ್ರೆ ಕಳ್ಕೊಂಡಿದೆ. 140 ಸ್ಥಾನ ಏರಿಸಿಕೊಂಡಿದೆ ಇಂಡಿಯಾ ಮೈತ್ರಿಕೂಟ. ಕಡಿಮೆ ಆಯ್ತಾ ಮೋದಿ ವರ್ಚಸ್ಸು ಅಂತ? ಇನ್ನು NDA 292, INDIA 234, ಅದರ್ಸ್ ಕ್ಯಾಟಗರಿಯಲ್ಲಿ 17 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಲೋಕಾ ತೀರ್ಪನ್ನ ನೋಡ್ತಾ ಇದ್ರೆ BJP ಏಕಪಕ್ಷೀಯವಾಗಿ ತೆಗೆದುಕೊಂಡ ಸ್ಥಾನ 240, ಇನ್ನು ಕಾಂಗ್ರೆಸ್ ಏಕಪಕ್ಷೀಯವಾಗಿ ತೆಗೆದುಕೊಂಡ ಸ್ಥಾನ 99, SP 37, AITC 29, DMK 22, TDP 16, JDU 12, ಇನ್ನು SHS UBT 9, NCP SP 8, SHS 7, ಅದರ್ಸ್ 64, ಒಟ್ಟಾರೆ 543. ನೋಡಿ, ಕಳೆದ ಬಾರಿಗಿಂತ NDAಗೆ ಕಡಿಮೆಯಾಗಿರೋದು ಎಷ್ಟು, ಮೈತ್ರಿಕೂಟ ಜಾಸ್ತಿ ಆಗಿರೋದು ಎಷ್ಟು ಅನ್ನೋದನ್ನು ನೋಡೋದಾದರೆ 2024 ಈ ಬಾರಿ 240 ಬಂದಿದೆ. 2019ರಲ್ಲಿ ಬಂದಿದ್ದು BJPಗೆ 303 ಸ್ಥಾನಗಳು ಅನ್ನೋದಂದರೆ 63 ಸ್ಥಾನವನ್ನು ಕಳ್ಕೊಂಡಿದೆ BJP. ಇನ್ನು ಇದ್ರ ಜೊತೆಗೆ ಅಂದರೆ NDA ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳನ್ನು ನಾನು ಹೇಳ್ತಾ ಇದ್ದೀನಿ. TDP ನೋಡೋದಾದರೆ ಕಳೆದ ಬಾರಿ 16 ತೊಗೊಂಡ್ರು, ಈ ಬಾರಿ ಕೇವಲ 3 ಅಂತ. ಸೊ ಅಂದರೆ ಕಳೆದ ಬಾರಿ 3 ತೊಗೊಂಡಿದ್ರು, ಈ ಬಾರಿ 16 ಅಂದರೆ 13 ಪ್ಲಸ್ ಆಗಿದೆ ಅವರಿಗೆ. ಏನು JDU 12 ತೊಗೊಂಡಿದ್ದಾರೆ ಈ ಬಾರಿ. ಕಳೆದ ಬಾರಿ 2019ರಲ್ಲಿ 16 ತೆಗೆದುಕೊಂಡಿದ್ರು, ಅವರಿಗೆ 4 ಸ್ಥಾನ ಮೈನಸ್ ಆಗಿದೆ ಅಂತ. ಇನ್ನು ಇಂಡಿಯಾ ಬಲವನ್ನು ಕೂಡ ಗಮನಿಸೋದಾದರೆ ಕಾಂಗ್ರೆಸ್ 2024 ಈ ಚುನಾವಣೆಯಲ್ಲಿ ತೆಗೆದುಕೊಂಡಿರೋದು 99, ಇನ್ನು 2019 ತಗೊಂಡಿದ್ದು 52, ಅಂದರೆ 47 ಸ್ಥಾನವನ್ನು ಹೆಚ್ಚಿಸಿಕೊಂಡಿದೆ ಕಾಂಗ್ರೆಸ್, ಅಂದರೆ ಏಕಪಕ್ಷೀಯವಾಗಿ. ಇನ್ನು SP 37 ತೆಗೆದುಕೊಂಡಿದ್ದಾರೆ, ಕಳೆದ ಬಾರಿ ಇದ್ದದ್ದು 5 ಸ್ಥಾನ, 32 ಸ್ಥಾನ ಹೆಚ್ಚಾಗಿದೆ SPಗೆ. ಇನ್ನು TMC 29 ಸ್ಥಾನ ತೆಗೆದುಕೊಂಡಿದ್ದಾರೆ, ಕಳೆದ ಬಾರಿ 22 ಇತ್ತು, 7 ಸ್ಥಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ. DMK 22 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ, ಕಳೆದ ಬಾರಿ 24 ಇತ್ತು, 2 ಸ್ಥಾನ ಕಡಿಮೆ ಆಗಿದೆ DMKಗೆ ಅಂತ. ಇದು ಸದ್ಯದ ಲೆಕ್ಕಾಚಾರ. ಸೊ ಇಷ್ಟು ಸ್ಥಾನಗಳನ್ನು ಅಂದರೆ ಕಳೆದ ಬಾರಿ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ 63 ಸ್ಥಾನಗಳನ್ನು BJP ಕಳೆದುಕೊಂಡಿದ್ದು ಯಾಕೆ? ಮೋದಿ ಹೆಸರು ಹೇಳ್ಕೊಂಡು ಹೋದರೂ ಕೂಡ BJPಗೆ ಹಿನ್ನಡೆಯಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಮೊದಲನೇದಾಗಿ ರಾಜಕೀಯ ಚಿಂತಕರಾದಂತಹ ಜಯಸಿಂಹ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ನೋಡ್ತಾ ಇದ್ದೀವಿ ರಾಜಕೀಯ ಹೊರತುಪಡಿಸಿ ಒಂದು ದೇಶದ ರಾಜಕೀಯ ಅಂತಂದಾಗ ಬಹಳಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ಕಂಪ್ಲೀಟ್ ಆಗಿ ನಾವು ಬಹುಮತ ಬರ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇರಲಿಲ್ಲ ಇವರು. ಅಂದರೆ ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೋಗಿದ್ದು NDA ಮತ್ತು BJP. ಆದರೆ ಇವತ್ತು ತಮ್ಮದೇ 63 ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಈ ಮೂಲಕ ಎಲ್ಲೋ ಮೋದಿಯವರನ್ನೇ ಇಟ್ಕೊಂಡು ಎಲೆಕ್ಷನ್ಗೆ ಹೋಗಿರೋದ್ರಿಂದ ಇದರ ಸಂಪೂರ್ಣ ಹೊಣೆಯನ್ನು ಮೋದಿಯವರೇ ಹೊರಬೇಕಾಗತ್ತಾ, ಎಲ್ಲೋ ಒಂದು ಕಡೆ ಮೋದಿ ವರ್ಚಸ್ಸು ಕಡಿಮೆ ಆಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನು ಹೇಳ್ತೀರಿ ಮೊದಲನೇದಾಗಿ? ಇದು ಸಂಪೂರ್ಣವಾಗಿ ಈ ಚುನಾವಣೆ 2024ರ ಚುನಾವಣೆ ಭಾರತದ ಪ್ರಜಾಪ್ರಭುತ್ವದ ನಿಜವಾದ ಗೆಲುವು ಅಂತ ಹೇಳ್ಬೋದು. ಈ ಚುನಾವಣೆಯಲ್ಲಿ ಮೋದಿ ವರ್ಸಸ್ ವಿರೋಧ ಪಕ್ಷಗಳು ಎಂಬ ನಿರ್ಬಂಧ ಹೊಂದಿದ್ದಂಥ ಚುನಾವಣೆ ಇದು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು BJPಯನ್ನು ಟಾರ್ಗೆಟ್ ಮಾಡದೆ ಮೋದಿಯನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಮೋದಿಯವರು ಭಾರತೀಯ ಜನತಾ ಪಕ್ಷವನ್ನು ಅಷ್ಟೊಂದು ಗಣನೆಗೆ ತೆಗೆದುಕೊಳ್ಳದೆ ತಮ್ಮ ವರ್ಚಸ್ಸಿನ ಮೇಲೆ ಚುನಾವಣೆಗೆ ಹೊರಟಿದ್ದು. ಅದರಲ್ಲಿ ಅವರು ಸಕ್ಸಸ್ ಕಾಣಲಿಲ್ಲ. ಇಡೀ ಅಸ್ಸಾಮಿಂದ ಹಿಡಿದು ನಾಗಾಲ್ಯಾಂಡಿಂದ ಹಿಡಿದು ಕರ್ನಾಟಕದ ಬೀದರ್ ತನಕನೂ ಮೋದಿ ಏಕಪಕ್ಷೀಯವಾಗಿಯೇ ಚುನಾವಣೆ ಪ್ರಚಾರ ರ್ಯಾಲಿಗಳಲ್ಲಿ ಭಾಗವಹಿಸಿದರು. ಅದು ಬಿಟ್ಟರೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಭಾಗವಹಿಸಿದರು, ನಡ್ಡಾ. ಈ ಮೂರೇ ಜನ ತ್ರಿಮೂರ್ತಿಗಳೇ BJPಯ ಹೊಣೆಯನ್ನು ಹೊತ್ಕೊಂಡು ಕೆಲಸ ಮಾಡಿದ ರೀತಿ ಭಾರತೀಯ ಜನತಾ ಪಕ್ಷದ ಮೂಲ RSSನವರಿಗೆ ಎಲ್ಲೋ ಕೆಲವೊಂದು ಇರಿಸುಮುರುಸು ಉಂಟಾಗಿತ್ತು. ಅದೇ ಯಾವುದೇ ಈ ಚುನಾವಣೆಯಲ್ಲಿ ಯಾವುದೇ ಕೇಂದ್ರ ಸಚಿವರು ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಮತ್ತು ಮೋದಿಯವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಒಂದು ಭಾವನೆಯನ್ನು ಕೇಂದ್ರ ಸಚಿವರಿಗೆ ಇದೆ. ಅದರಿಂದ ಇದು ಸಂಪೂರ್ಣವಾಗಿ ಮೋದಿನೇ ಹೊಣೆ ಹೊರಬೇಕಾಗುತ್ತೆ ಇದಕ್ಕೆ. ಅಂದರೆ ಎಲ್ಲದಕ್ಕೂ ಕೂಡ ಮೋದಿ ಅಂತೇಳಿ ಅವ್ರನ್ನ ಅತಿಯಾಗಿ ವಿಜೃಂಭಿಸಿದ್ದು ಕಾರಣನ, ಅಥವಾ ಈ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಅಂತ ಹೇಳ್ತೀವಿ ನಾವು ಯಾವಾಗಲೂ ಕೂಡ? ಯಾಕಂದರೆ ಎಲ್ಲ ಕಡೆ ಅವರೇ ಹೋಗೋದಕ್ಕಾಗೋದಿಲ್ಲ, ಸ್ಥಳೀಯ ಜನರನ್ನು ನಾವು ತಲುಪಬೇಕಾಗತ್ತೆ, ಆಯಿತು, ಸ್ಥಳೀಯ ಮಟ್ಟದಲ್ಲಿ ಒಗ್ಗೂಡಿಸ್ಬೇಕಾಗತ್ತೆ, ಕಾರ್ಯಕರ್ತರ ಮಟ್ಟದಲ್ಲಿ. ಯಾಕಂತಂದರೆ ಮೋದಿ ಒಬ್ಬರೇ ಎಲ್ಲ ಕಡೆ. ಬಟ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ BJPಯಲ್ಲಿ ಎಲ್ಲೋ ಕುಂಠಿತ ಆಯಿತಾ, ಅದಕ್ಕೋಸ್ಕರ ಈ ಮಟ್ಟಿಗಿನ ಕುಸಿತಾನ ಅಂತ? ಹೌದೌದು, ಇದು ಖಂಡಿತ ಸತ್ಯ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷದ ನಾಯಕತ್ವ, ಒಂದು ಶಾಸಕಾಂಗ ಪಕ್ಷದ ನಾಯಕರಿರ್ತಾರೆ, ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ, ಮತ್ತು ಅದಕ್ಕೆ ಸಂಚಾಲಕರಿರ್ತಾರೆ, ಅದಕ್ಕೆ ಕಾರ್ಯದರ್ಶಿ ಇರ್ತಾರೆ. ಇದು ಸಮನ್ವಯ ಸಮಿತಿಯಾಗಿ ಸರ್ಕಾರ ನಡಿಬೇಕಾಯಿತು. ಮೋದಿಯೊಬ್ಬರು ಬಿಟ್ಟರೆ ಭಾರತೀಯ ಜನತಾ ಪಕ್ಷದಲ್ಲಿ ಅಂಥ ದೊಡ್ಡ ಮಟ್ಟದ ನಾಯಕರು ಸದ್ಯಕ್ಕೆ ಯಾರೂ ಕಾಣ್ತಾ ಇಲ್ಲ. ಮತ್ತು ಅದಕ್ಕೆ ಬೆಳೆಯೋದಕ್ಕೆ ಅವಕಾಶವೂ ಅವರು ಕೊಟ್ಟಿಲ್ಲ ಅನ್ನೋದು ಒಂದು BJPನವರ ದೊಡ್ಡ ಒಂದು ಆರೋಪ. ಅದರಿಂದ ಮೋದಿ ಅವರೇ ನಾಯಕತ್ವವನ್ನೇ ವಹಿಸ್ಕೊಂಡಿರೋದ್ರಿಂದ ಬೇರೆ ನಾಯಕರು ಬೆಳೆಯೋದಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಮತ್ತು ಅವ್ರ ವರ್ಚಸ್ಸಿನ ಮೇಲೆ ಚುನಾವಣೆಗೆ ಹೋಗ್ತೀನಿ ಅಂತೇಳಿ ಒಂದು ಭಾಳ ದೊಡ್ಡ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಅವರು ಎಲ್ಲೋ ಎಡವಿದ್ರು ಅಂತ ಕಾಣುತ್ತೆ. ಓಕೆ, ಇನ್ನು ಈಗ INDA ಒಕ್ಕೂಟ, ಮೈತ್ರಿಕೂಟ ಅಂತ ಏನು ಹೇಳ್ತೀವಿ, ಬಟ್ ಕಾಂಗ್ರೆಸ್ ಏಕಪಕ್ಷೀಯವಾಗಿ, ಅಂದರೆ ಒಂದೇ ಪಕ್ಷವಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಮತಗಳನ್ನು, ಅಂದರೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ತನ್ನ ಸ್ಥಾನವನ್ನು ಹೆಚ್ಚಿಸ್ಕೊಂಡಿದೆ. ಅಂದರೆ ತನ್ನ ಹಿಡಿತವನ್ನು ಸಾಧಿಸುವಲ್ಲಿ ಮತ್ತೊಮ್ಮೆ ಯಶಸ್ವಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನೋದು. ಸೊ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿ ಅಂತ ಹೇಳೋಕ್ಕಾಗಲ್ಲ. INDA ಅಲ್ಲಿ ಒಕ್ಕೂಟ ಕೂಡ ಬರುತ್ತೆ, ಹಲವಾರು ಪಕ್ಷಗಳು ಕೂಡ, ನಾಯಕರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾರೆ. ಬಟ್ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಯನ್ನು ಸ್ವಲ್ಪ ಸೀರಿಯಸ್ ನೋಟಲ್ಲಿ ತೆಗೆದುಕೊಂಡ್ರು ಅನ್ನೋದು ಕೂಡ, ಜನ ಕೂಡ ಅವ್ರನ್ನ ಸೀರಿಯಸ್ ತಗೊಳ್ತಾ ಇದ್ದಾರೆ ಅಂತ. ಹೌದೌದು. ಈಗ ಈ ಕಾಂಗ್ರೆಸ್ಗೆ ಒಂದು ದೊಡ್ಡ ಇತಿಹಾಸ ಇದೆ. ಒಂದು 150 ವರ್ಷಗಳ ಇತಿಹಾಸನೇ ಇರ್ಬೋದು. ಅವರು 75 ವರ್ಷ ನಿರಂತರವಾದಂಥ ಆಡಳಿತ ನಡೆಸಿದರು. PV ನರಸಿಂಹರಾವ್, ಆಮೇಲೆ ಮನಮೋಹನ್ ಸಿಂಗ್ ಅಂತವರು ನೆಹರು ಫ್ಯಾಮಿಲಿ ಹೊರತಾದಂಥ ಪ್ರಧಾನಮಂತ್ರಿಗಳಾಗಿ ಅವರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರು. ಮತ್ತು ರಾಹುಲ್ ಗಾಂಧಿಯವರು ಪ್ರಥಮವಾಗಿ ಅಧ್ಯಕ್ಷ ಆದಾಗ ಅಷ್ಟೊಂದು ಏನು ಯಶಸ್ವಿಯಾಗಿ ಅವರು ಕಾರ್ಯ ನಿರ್ವಹಣೆ ಮಾಡದೆ ವೈಫಲ್ಯ ಕಂಡಿದ್ರು. ಅದಕ್ಕೆ ಈ ಚುನಾವಣೆಯಲ್ಲಿ ಅವರು ರಾಷ್ಟ್ರಾದ್ಯಂತ ಅವರು ಭಾಳ ತುರುಸಿನ ರೀತಿಯಿಂದ ಪ್ರಚಾರ ನಡೆಸಿದ್ರು. ಮತ್ತು ಅವರ ಕಾಲ್ನಡೆಗೆ ಒಂದು ದೇಶದ ಕೆಲವೊಂದು ಭಾಗಗಳಲ್ಲಿ ಅದರ ಪರಿಣಾಮ ಬೀರಿದೆ. ಸ್ವಲ್ಪ ಪ್ರಬುದ್ಧಮನವಾಗಿ ಯೋಚನೆ ಮಾಡುವಂಥ ಒಂದು ಸ್ಥಿತಿ ರಾಹುಲ್ ಗಾಂಧಿ ಬಂದಿರೋದ್ರಿಂದ ನಮ್ಮ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಒಲವನ್ನು ಈ ದೇಶದ ಜನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಈಗ ರಾಜ್ಯದ ಮಟ್ಟಿಗೆ ಅಂತಂದರೆ ಈಗ ಬರೋದಕ್ಕೆ ಅದಕ್ಕೆ ಕಾರಣ ಅದು ಗ್ಯಾರಂಟಿ ಯೋಜನೆಗಳಾಗಿರ್ಬಹುದು, ಮತ್ತೊಂದಾಗಿರ್ಬೋದು. ಸೊ ಈ ಒಂದು JDS ಜೊತೆಗೆ, JDS ಕಳೆದ ಬಾರಿ ಕಾಂಗ್ರೆಸ್ ಜೊತೆಗಿತ್ತು,
ಆಯ್ತು, ಆವಾಗ ಮೈತ್ರಿ ಸರ್ಕಾರ ಇತ್ತು ಅಂದ್ರೂ ಅಲ್ಲಿ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಫಲ ಕೊಟ್ಟಿರಲಿಲ್ಲ. ಬಟ್ ಆದರೆ BJP JDS ಮೈತ್ರಿ ಫಲ ಕೊಡ್ತು ಅಂತ ಹೇಳ್ಬೋದಾ ಈ ಬಾರಿ? ಯಾಕಂದರೆ ಹಳೆ ಮೈಸೂರು ಭಾಗದ ಎಲ್ಲ ಸ್ಥಾನಗಳನ್ನು ಕೂಡ ಗೆಲ್ಲಿಸಿಕೊಡುವಲ್ಲಿ JDS ಯಶಸ್ವಿಯಾಗಿದೆ. ಒಂದು ದೋಸ್ತಿ ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ಅಷ್ಟಾದರೂ ಬರೋದಕ್ಕೆ ಕಾರಣ ಆಯ್ತಾ BJP ಕರ್ನಾಟಕದ ಮಟ್ಟದಲ್ಲಿ ಅಂತ? ಅದು ಭಾಳ ಸತ್ಯವಾದಂಥ ವಿಚಾರ. ಏನು ಹಳೆಯ ಭಾಗದ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಭಾಳ ಜನಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಈ ಚುನಾವಣೆಯಲ್ಲಿ ಒಂದು ತೀರ್ಮಾನ ಆಯಿತು. ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನು ಹೊರತುಪಡಿಸಿ ಬೇರೆ ಅವರು ಯಾರೇ ನಾಯಕತ್ವನ ಒಪ್ಪೋದಕ್ಕೆ ಆ ಭಾಗದ ಜನ ಸಿದ್ಧ ಇಲ್ಲ. ಆ ಒಂದು ವಿಚಾರದಲ್ಲಿ ಈ ಎಲ್ಲ ಒಕ್ಕಲಿಗರ ಮತಗಳು BJPಗೆ ಪರಿವರ್ತನೆ ಆಗಿದೆ. ಡಾಕ್ಟರ್ ದೇವೇಗೌಡರು ಅಳಿಯವರು ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿರೋದೇ ಇದಕ್ಕೆ ಸಾಕ್ಷಿ. ಅಲ್ಲಿ BJPಗೆ ಯಾವುದೇ ನೆಲೆ ಇರಲಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು BJP ಯಾವುದೇ ಶಾಸಕರನ್ನು ಹೊಂದಿಲ್ಲ. ಅವರು ಯಾನೇಕಲ್ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪ್ರಾಬಲ್ಯ ಇರುತ್ತೆ ಅಥವಾ JDS ಪ್ರಾಬಲ್ಯ ಇರುತ್ತೆ. ಇದೇ ಪ್ರಥಮ ಬಾರಿಗೆ BJP ಬೆಂಗಳೂರು ಗ್ರಾಮಾಂತರದಲ್ಲಿ ಜಯಬೇರಿ ಮಾಡಿಸಿರೋದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತರೇ ನಿರ್ಣಾಯಕವಾದಂಥ ರೀತಿಯಿಂದ ಚುನಾವಣೆ ಎದುರಿಸಿದ್ರಿಂದಲೇ BJPಗೆ ಭಾಳ ಅನುಕೂಲವಾಗಿದೆ. ಓಕೆ, ನೋಡಿ, ಈಗ ಕಳೆದ ಬಾರಿ ಅಂದರೆ 2014ರಲ್ಲಿ ಚುನಾವಣೆಯಾದಾಗ BJP ಒಂದಕ್ಕೇನೆ ಬಹುಮತ ಕೊಟ್ಟರು. ಅಂದರೆ 285 ಸ್ಥಾನಗಳನ್ನು ಕೊಟ್ಟರು. ಒಟ್ಟಾರೆಯಾಗಿ NDAಗೆ 340 ಸ್ಥಾನಗಳು ಬಂದಿತ್ತು. ಅದಾಗಿ 2019ಕ್ಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ, ಅದು 303 BJP ಒಂದೇ 2019ರಲ್ಲಿ. ಒಟ್ಟು NDA 353. ಅಂದರೆ ಇಲ್ಲಿ ಆ ಡಿಫ್ರೆನ್ಸ್ ಏನಿದೆ, ಜನ ಮನ್ನಣೆ ಕೊಟ್ಟಷ್ಟು ಕಾಪಾಡಿಕೊಳ್ಳುವಲ್ಲಿ ವಿಫಲರಾದರು. ಅಂದರೆ ಯಾವ ಡೆಸಿಷನ್ಸ್ ಅವರು ತೆಗೆದುಕೊಂಡಂತಹ ಯಾವ ನಿರ್ಧಾರ ಜನರಿಗೆ ಇಷ್ಟ ಆಗಲಿಲ್ಲ ಅಂತ, ಅದಕ್ಕೇನು ಹೇಳ್ತೀರಿ? ಇಲ್ಲಿ ಭಾಳ ಪ್ರಮುಖವಾಗಿ ಈ BJP ನಂಬ್ಕೊಂಡಿದ್ದಂಥ ಉತ್ತರ ರಾಜ್ಯಗಳು ಭಾಳ ಅವ್ರಿಗೆ ಕೈ ಕೊಟ್ಟಿದೆ. ಅಯೋಧ್ಯೆ ವಿಚಾರದಲ್ಲಿ, ರಾಮ ಮಂದಿರ ವಿಚಾರದಲ್ಲಿ ಸ್ಥಳೀಯವಾದಂಥ ಜನಗಳನ್ನು ಅವರು ವಿಶ್ವಾಸಕ್ಕೆ ತಗೊಂಡಿಲ್ಲ. ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಆ ಸ್ಥಳೀಯರಿಗೆ ಯಾವ ರೀತಿಯಿಂದ ಅವಕಾಶನ ಕೊಟ್ಟಿಲ್ಲ. ಅದು ಭಾಳ ಜನಕ್ಕೆ ಕೆರಳು ಸಂತೆ ಮಾಡಿತ್ತು. ಅಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯೇ BJP ಸೋಲುವಂಥ ದೊಡ್ಡ ಕಾರಣ ಆಗುತ್ತೆ. ಮತ್ತು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ. ಮತ್ತು 10 ವರ್ಷದಿಂದ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಾಧಿತರ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಕೋಪ ಇತ್ತು. ಮತ್ತು ಅಗ್ನಿವೀರ್ ಅಂತೇಳಿ ಈ ಕೇಂದ್ರ ಸರ್ಕಾರ ಒಂದು ಮಿಲಿಟ್ರಿ ವಿಚಾರದಲ್ಲಿ ಕೈಗೊಂಡ ನಿರ್ಣಯ ಬಹುತೇಕ ಉತ್ತರ ಭಾರತದ ವ್ಯಕ್ತಿಗಳೇ ಭಾಳಷ್ಟು ಸೈನ್ಯಕ್ಕೆ ಸೇರುತ್ತಾರೆ. ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಭಾಳಷ್ಟು ನಮ್ಮ ಸೈನಿಕರು 60% ಇರೋದು ಅಲ್ಲಿನ ಜನರೇ. ಅವ್ರಿಗೆ ಈ ವಿಚಾರಗಳು ಭಾಳಷ್ಟು ಕೋಪ ತರಿಸಿತ್ತು. ಮತ್ತು ಅಲ್ಲಿ ಬಡತನ, ಹಸಿವು ಮತ್ತು ಬರಗಾಲ, ಕುಡಿಯುವ ನೀರಿನ ವ್ಯವಸ್ಥೆ ಭಾಳ ಸಮರ್ಪಕವಾಗಿರಲಿಲ್ಲ. ಮತ್ತು ಆಡಳಿತ ವಿರೋಧಿ ಭಾಳಷ್ಟು ಪ್ರಮುಖವಾಗಿದ್ದರಿಂದ ಉತ್ತರ ಪ್ರದೇಶದಲ್ಲಿ ಸೋಲ್ತು. ಆಮೇಲೆ ರಾಜಸ್ಥಾನದಲ್ಲಿ ಭಾಳಷ್ಟು ಗಟ್ಟಿಯಾದಂಥ ನಿಲುವನ್ನು ಯಾವಾಗಲೂ BJP ಪರವಾಗಿ ಇರ್ತಾಯಿತ್ತು. ಆದರೆ ಅವರು ಎಲ್ಲೋ ಒಂದು ತೆರಿಗೆ ವಿಚಾರದಲ್ಲಿ, GST ವಿಚಾರದಲ್ಲಿ 18-23% ತೆರಿಗೆ ತಗೊಳ್ಳೋ ವ್ಯಾಪಾರಸ್ಥರು ಜಾಸ್ತಿ ಇರೋದು ರಾಜಸ್ಥಾನದಲ್ಲಿ. ಆ ಅಖಿಲ ಭಾರತದಲ್ಲಿ ಅವರ ಪ್ರಭಾವನ ಭಾಳಷ್ಟು ಇರುತ್ತೆ. ಆ ವಿಚಾರದಲ್ಲಿ ಅವರಿಗೆ ವ್ಯಾಪಾರ ದೃಷ್ಟಿಯಿಂದ ಭಾಳ ನಷ್ಟವಾದಂಥ ಪರಿಸ್ಥಿತಿ ಉಂಟು. ಅದಕ್ಕೋಸ್ಕರ ಅವರು ತಿರುಗಿ ಬಿದ್ದಂಥ ಪರಿಸ್ಥಿತಿ ಉಂಟಾಯ್ತು. ನೋಡಿ, 2004ರಿಂದ ಅಧಿಕಾರದಲ್ಲಿದ್ದ UPA ಸರ್ಕಾರದ ಒಂದು ಜಡತ್ವದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ರೋಸಿ ಹೋಗಿದ್ರು ಜನ. ಹಾಗಾಗಿ ಒಂದು ಬದಲಾವಣೆ ಬೇಕು ಅಂತ ಆ ಸಂದರ್ಭದಲ್ಲಿ ಮೋದಿಯವರು ಝಳಪಿಸಿದಂತಹ ಕೋಟಿ ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಕಪ್ಪು ಹಣ ತರ್ತೀನಿ ಅನ್ನೋದಾಗಿರಬಹುದು, ಅನೇಕ ವಿಚಾರಗಳು ಜನರನ್ನು ಸೆಳೆತು. ಆ ಸಂದರ್ಭದಲ್ಲಿ ಯಾವ ಹಿಂದುತ್ವದ ಒಂದು ಪ್ರತಿಪಾದನೆಯನ್ನು ಕೂಡ ಮಾಡಲಿಲ್ಲ ಪ್ರಧಾನಿ ಮೋದಿಯವರು. ಸೊ ವ್ಯಾಪಾರಸ್ಥರಾದಿಯಾಗಿ ಅನೇಕ ಯುವಕರು ಮೋದಿಯವರನ್ನ ಗೆಲ್ಲಿಸಬೇಕು ಅಂತ ಶಪಥ ಮಾಡಿ 25 ವರ್ಷಗಳ ನಂತರ ಏಕಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗ್ತಾರೆ. ಆದರೆ ಈಗ ಕಳೆದ ಒಂದು 10 ವರ್ಷದಲ್ಲಿ ಅವರೇ ಕೊಟ್ಟ ವಾಗ್ದಾನವನ್ನು ಅವರೇ ಈಡೇರಿಸಲಿಲ್ಲ ಅನ್ನುವಂತಹ ಕಾರಣಕ್ಕೂ ಕೂಡ ಎಲ್ಲೋ ಜನ ಸ್ವಲ್ಪ ಕುಂದಿ ಹೋದರು ಅಥವಾ ಕೈ ಬಿಡುವಂತಹ ನಿರ್ಣಯಕ್ಕೆ ಹೋದರು ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದಂತಹ ಬದ್ರುದ್ದೀನ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಈಗ ಇಡೀ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಬಾರಿ 2014, 19 ಜೊತೆಗೆ 24 ಕಂಪೇರ್ ಮಾಡಿದ್ರು ಮೂರೂ ಕೂಡ ವಿಭಿನ್ನವಾದಂತಹ ಫಲಿತಾಂಶವನ್ನು ಜನ ಕೊಟ್ಟಿದ್ದಾರೆ. ಬಟ್ ಆದರೆ ಇವತ್ತು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂತಹ NDA, ಅದರಲ್ಲೂ ವಿಶೇಷವಾಗಿ BJP ತನ್ನನ್ನು ತಾನು ವಿಮರ್ಶೆಯನ್ನು ಮಾಡಿಕೊಳ್ಳುವಂತಹ ಹಂತಕ್ಕೆ ಹೋಗಿದೆ. ಅಂದರೆ ಮೋದಿ ಒಂದೇ ನಮ್ಮ ಒಂದು ಗ್ಯಾರಂಟಿ, ಮೋದಿ ಒಬ್ಬರೇ ನಮ್ಮ ಒಂದು ಅಸ್ತ್ರ ಅಂತ ಅಂದ್ಕೊಂಡು ಹೋದಂತಹ BJPಗೆ ಒಂದು ಭಾರಿ ಮಟ್ಟದಲ್ಲೇ ಮುಖಭಂಗ ಅಂತ ಹೇಳ್ಬೋದು. ಯಾಕಂದ್ರೆ 400 ಅಂದವರು ಅದರ ಆಸುಪಾಸು ದಾಟೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತ. ಮುಖ್ಯವಾಗಿ ಯಾವ ಕಾರಣಗಳಿಂದ ಈ ಮಟ್ಟಿಗಿನ ಕೆಳಗೆ ಹೋಗೋದಕ್ಕೆ ಆಯಿತು, ಸ್ಥಾನಗಳನ್ನು ಕಳೆದುಕೊಳ್ಳೋದಕ್ಕಾಯಿತು ಅಂತ? ಒಂದು ಸಹಜವಾಗಿ ಒಂದು ಸರ್ಕಾರ, ಯಾವುದೇ ರಾಜಕೀಯ ಪಕ್ಷ 10 ವರ್ಷ ಆಡಳಿತ ಮಾಡಿದಾಗ ಸಹಜವಾಗಿ ಜನರಲ್ಲೂ ಭಿನ್ನಾಭಿಪ್ರಾಯ ಇರುತ್ತೆ, ಪಕ್ಷದೊಳಗೂ ಕೂಡ ಸ್ವಲ್ಪ ಇದಿರುತ್ತೆ. ಏನಂದರೆ ಯಾರಾದರೂ ಒಬ್ಬ, ಈಗ ಉದಾಹರಣೆಗೆ ಸರ್ಕಾರ ಇರುವಾಗ ಯಾರ್ಯಾರೋ ಅವ್ರ ಪಕ್ಷದವರಿಗೆ ಅಂದರೆ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅವ್ರಿಗೆ ಸವಲತ್ತುಗಳು, ಪೊಸಿಷನ್ಗಳು ಸಿಗುವಾಗ ಇನ್ನೊಬ್ಬನಿಗೆ ಅದು ಏನಾಗುತ್ತೆ, ಸಹ್ಯ ಆಗೋದಿಲ್ಲ. ಸೊ ಹಾಗಾಗಿ ಆಂತರಿಕವಾಗಿ ಇದು ಇದ್ದೇ ಇರುತ್ತೆ, ಆದರೆ ಅದನ್ನು ಬೇಗುದಿಗಳು ಇರ್ತವೆ, ಆದರೆ ಅದನ್ನು ಬಹಿರಂಗವಾಗಿ ಮಾಡುವಂಥ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದರೆ ನಾಯಕರುಗಳು ಹಂಗೆ ಬೆಳೆದಿರ್ತಾರೆ. ನೋಡಿ, ಇವತ್ತು ಒಂದು ಉದಾಹರಣೆ, ಉತ್ತರ ಪ್ರದೇಶದ ಒಬ್ಬ ಕಾರ್ಯಕರ್ತ ಅಮಿತ್ ಶಾ ಅವ್ರನ್ನ ಟಾಸ್ಕ್ ತೊಗೊಂಡಿದ್ದಾನೆ. ಹಂತಕ್ಕೆ ಹೋಗಿಲ್ಲ ಯಾವತ್ತೂ. ಯಾರು ಅಮಿತ್ ಶಾ ಅಥವಾ ಮೋದಿಯವ್ರ ಪರವಾಗಿ ಧ್ವನಿ ಎತ್ತುವಂಥ ಇರಲದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಧ್ವನಿ ಎತ್ತಿದ್ದಾನೆ ಅಂದರೆ ಆರಂಭ ಆಯಿತು ಅಂತಾರೆ. ಅಂದರೆ ಅದು ಏನಾಗುತ್ತೆ, ಅದನ್ನು ಹಿಡಿದಿಟ್ಕೊಳ್ಳೋದು ಕೂಡ ದೊಡ್ಡ ಕಲೆ. ಮೋದಿಯವರಿಗೆ ಒಂದು ಕಲೆ ಇತ್ತು, ಏನಂದರೆ ತಾನು ಏನು ಮಾಡಿದ್ರು ಅರ್ಗಿಸ್ಕೋಬೋದು, ಎಲ್ಲರನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ ಇದೇ ಮೊದಲ ಬಾರಿ, ಈ ಬಾರಿಯ ಚುನಾವಣೆ ನಿಜವಾಗ್ಲೂ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ನಡಿಬೇಕಾಗಿತ್ತು ಹಾಗೆ ನಡೀಲಿಲ್ಲ. ಯಾವ ವಿಷಯ ಆಧಾರದಲ್ಲಿ ನಡಿಬೇಕಾಗಿತ್ತು ಅದು ನಡೀಲಿಲ್ಲ. ಆದರೆ ಸಹಜವಾಗಿ ಇದ್ದೇ ಇರುತ್ತಲ್ಲ, ಚುನಾವಣೆ ಸಂದರ್ಭದಲ್ಲಿ ಹಾದಿ ತಪ್ಪಿತು. ಅದು ಜನರಿಗೆ ಏನಾಗುತ್ತೆ, ಒಂದು ಕೆಲವು ಪ್ರಜ್ಞಾವಂತರು ಇರ್ತಾರೆ ನೋಡಿ. ನೀವು ದೇಶದಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಒಟ್ಟು ಇಡೀ ವಿಧಾನಸಭಾ ಸದಸ್ಯರುಗಳಿರೋದೇ ಇಡೀ ದೇಶದಲ್ಲಿ ಒಂದು 4,543 ಇವರು, ಆಮೇಲೆ ರಾಜ್ಯಸಭಾ ಸದಸ್ಯರುಗಳು, ಹೀಗೆಲ್ಲ ಸೇರಿಕೊಂಡು ಜನಪ್ರತಿನಿಧಿಗಳು ಅಂತಂದರೆ, ಒಂದು ಉದಾಹರಣೆಗೆ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಇಡೀ ದೇಶದಲ್ಲಿ ಒಂದು 35-40 ಲಕ್ಷ ಜನ ಮಾತ್ರ ಜನಪ್ರತಿನಿಧಿಗಳು ಇರೋದು, ಪಂಚಾಯತಿಯಿಂದ ಅಲ್ಲಿವರೆಗೆ. ಅವರ ಅಧಿಕಾರ ಅನುಭವಿಸುವ ಸಲುವಾಗಿ ನಡೆಯುವಂಥ ಚುನಾವಣೆ ಥರ ಮಾಡ್ಕೊಬಿಡ್ತಾರೆ. ಜನರನ್ನು ನೀವು ಹೇರ್ತಾರೆ. ನಮಗೇನು ಅನಿಸುತ್ತೆ, ಯಾರೊಬ್ಬ ಮಾತಾಡಿದಾಗ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಈ ರಾಜಕಾರಣ ಅನ್ನೋದು ಅನಿವಾರ್ಯ ಅನ್ನೋಂಗೆ ಯಾರು ರಾಜಕಾರಣಿಗಳು ಬಿಂಬಿಸ್ತಾರೆ. ನೋಡಿ, ನಿನ್ನೆ ಮತದಾನ ಏನು ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ, ನಾನು ಹೋಗ್ತಾ ಇದ್ದೀನಿ, 90% ಜನ ಅವ್ರವರು ಬದುಕು ಕಟ್ಕೊಂಡಿದ್ದಾರೆ ಹೊರತು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದ್ರ ಮೇಲೆ ತಲೆ ಕೆಡಿಸ್ಕೊಳ್ಳೋರು ತಲೆ ಕೆಡಿಸ್ಕೊಳ್ಳೋದು. ಇವ್ರು ಏನು ಮಾಡ್ತಾರೆ, ಜನಸಾಮಾನ್ಯರ ಮೇಲೆ ಅದನ್ನು ಹೇರ್ತಾರೆ. ದೇಶದಲ್ಲಿ ಎಷ್ಟು ಜನ ಸಕ್ರಿಯ ರಾಜಕಾರಣದಲ್ಲಿರ್ಬೋದು, ಇಡೀ ದೇಶದ ಜನಸಂಖ್ಯೆ 1% ಜನ ಕೂಡ ಇಲ್ಲ. ಎಷ್ಟು ಜನರಿಗೆ ರಾಜಕಾರಣ ಗೊತ್ತು? ಒಂದು 10ರಿಂದ ದೇಶದ 10-15% ಜನರಿಗೆ ಮಾತ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಮತ್ತು ಒಳಗೊಳ್ಳುವಿಕೆ ಇರೋದು. ಸೊ ಹಾಗಾದ್ರೆ 80 ಜನರ ಮೇಲೆ ನಾವು ಚುನಾವಣೆಯನ್ನು ಹೇರೋದಲ್ವೇ? ಹಾಗಾಗಿ ಜನರ ಒಳಗೊಳ್ಳುವಿಕೆ ಇದ್ರೆ ಒಂಥರ ಏನು ಫೆನ್ಸ್ ಹಿಟ್ಟರ್ಸ್ ಇರ್ತಾರೆ. ಈಗ ಲಾಯಲ್ಗಳು, ನೀವು ಸೈದ್ಧಾಂತಿಕವಾಗಿ ಬದ್ಧವಾಗಿರೋರು, ಈಗ ನೀವು ನಾನು ಸೈದ್ಧಾಂತಿಕವಾಗಿ ಓದ್ದೇ ಇದ್ದಿದ್ರೆ ನೀವು ಏನು ಮಾಡೋದು ಸರಿ, ನಾನು ಏನು ಮಾಡೋದು ನಿಮ್ಗೆ ಸರಿ. ಆದರೆ ಮೂರನೇವರಿಗೆ ಅವ್ರಿಗೆ ಸರಿ ಅನಿಸ್ಬೇಕು ಅಂತ ಏನಿಲ್ಲ. ಅವ್ರೇನು ಮಾಡ್ತಾರೆ, ಅವ್ರು ನೋಡ್ತಾರೆ ನಮ್ಮ ನಡವಳಿಕೆಗಳನ್ನು, ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇವ್ರ ಆಡಳಿತ ಏನು ಅನ್ನೋ ನೋಡರು ಇದ್ದಾರಲ್ಲ, ಅವರು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ. ಉದಾಹರಣೆಗೆ ಇನ್ನೇನು ಬೇಡ, ಮೊನ್ನೆ 1 ವರ್ಷ ಆಗಿಲ್ಲ ಚುನಾವಣೆ ನಡೆದು ಕನಕಪುರದಲ್ಲಿ DK ಶಿವಕುಮಾರ್ ಅವರು 1.25 ಲಕ್ಷ ಗೆಲ್ತಾರೆ. ಅದೇ ಒಂದು ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ದೊಡ್ಡ ಹುದ್ದೆಗೆ ಹೋಗ್ತಾರೆ, ಇನ್ನಷ್ಟು ಸವಲತ್ತುಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಯಾಕೆ ಕನಕಪುರದಲ್ಲಿ ಲೀಡ್ ಕೇವಲ 25,000ಕ್ಕೆ ಬಂತು? ಹಾಗಾದರೆ ಜನ ಒಂದೇ ಯೋಚನೆ ಮಾಡೋ ರೀತಿ ಇದೆಯಲ್ಲ, ಅದು ಭಿನ್ನವಾಗಿ. ಹಾಗಾಗಿ ಇವರ ಅತಿರೇಕದ ದಾರಿ ತಪ್ಪುವ, ಅಂದರೆ ಯಾವ ರೀತಿಯಲ್ಲಿ ಚರ್ಚೆ ಆಗಬೇಕಾಗಿತ್ತು, ದೇಶದ ಭದ್ರತೆ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಚರ್ಚೆಗಳು ಆಗ್ತಾ ಇಲ್ಲ ಅಂತ ಜನ ಅನ್ನಿಸ್ದಾಗ, ಒಂಥರ ಅದು ಟೂ ಮಚ್ ಅಂತ ಅನ್ನಿಸ್ದಾಗ ಈ ಫೆನ್ಸ್ ಹಿಟ್ಟರ್ಸ್ ಇದ್ದಾರಲ್ಲ, ಇವ್ರನ್ನ ದೂರ ಇಡಬೇಕು ಅಂತ ಅನಿಸ್ಬಿಡ್ತದೆ. ಇವೆಲ್ಲ ಒಂದು ಸೂಕ್ಷ್ಮ ವಿಚಾರಗಳು. ಆಮೇಲೆ ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬರ್ತವೆ. ಅಭಿವೃದ್ಧಿ, ಆಮೇಲೆ ವಿರೋಧ ಪಕ್ಷಗಳು ಮಾಡುವಂಥ ಕೆಲವು ವಿಚಾರಗಳು. ಉದಾಹರಣೆಗೆ ನಾನು ಇದು ಹೇಳ್ತೀನಿ, ಇವರು ಉತ್ತರ ಪ್ರದೇಶದಲ್ಲಿ ಅವರು ನಿರೀಕ್ಷೆ ಮಾಡೋದಕ್ಕಿಂತ ಕಡಿಮೆ ಆಯಿತು. ಈ ದೇಶದ ಯಾವುದೇ ರಾಜಕಾರಣ ಇರ್ಬೋದು, ಇಂದಿರಾ ಗಾಂಧಿ ಏನು ಎಮರ್ಜೆನ್ಸಿ ಆಗಿದಾಗ ಅವರು ಸಂದರ್ಭದಲ್ಲಿ ನಡೆದ ಚುನಾವಣೆ ಇರ್ಬೋದು, ಉತ್ತರ ಪ್ರದೇಶ ಭಾಳ ನಿರ್ಣಾಯಕ ಆಗುತ್ತೆ. ಈಗ ಅದು ಉತ್ತರಾಖಂಡ ಆದಮೇಲೆ ಅದು 80ಕ್ಕೆ ಬಂದಿದೆ, ಮೊದಲು 85 ಇತ್ತು. ಅಲ್ಲಿ ಯಾರು ಜಾಸ್ತಿ ತಗೊಳ್ತಾರೆ ಅವರೇ ದೇಶದ ಏನು ಚುಕ್ಕಾಣಿ ಹಿಡಿತಾರೆ ಅಂತ. ಅಲ್ಲಿ ಇವರು ಏನು ಮಾಡಿದ್ರು ಅಂದರೆ,
ನಾವು ರಾಮ ಮಂದಿರ ಕಟ್ಬಿಟ್ಟಿದ್ದೀವಿ ಸಾಕು ಅನ್ನೋದು ಟೇಕನ್ ಫಾರ್ ಗ್ರಾಂಟೆಡ್ ಹೋದ್ರು. ರಾಮ ಮಂದಿರ ಕಟ್ಟ ಈಗ ಸಾರಿ ಫಾರ್ ಇಂಟರಪ್ಟಿಂಗ್, ಗುಜರಾತ್ ಮಾಡೆಲ್ ಅಂತ 2014ರಲ್ಲಿ ಹೇಗೆ ಒಂದು ಸಕ್ಸಸ್ಫುಲ್ ಮುಖ್ಯಮಂತ್ರಿಯನ್ನ ಪ್ರೊಜೆಕ್ಟ್ ಮಾಡಿದ್ರು ದೇಶಕ್ಕೆ, ಅಲ್ಲಿ ಸಕ್ಸಸ್ ಆದಂಗೆ ದೇಶದಲ್ಲೂ ಸಕ್ಸಸ್ ಆಗ್ತಾರೆ ಅಂತ, ಅದೇ ನಿಟ್ಟಿನಲ್ಲಿ UP ಮಾಡೆಲ್ ಅಂತೇಳಿ ಅನೇಕ ಕಡೆ ತೆಗೆದುಕೊಳ್ಳೋದಕ್ಕೆ ಹೋದ್ರು, ಅಂದ್ರೆ ತೆಗೆದುಕೊಂಡು ಹೋಗೋದಕ್ಕೆ ಹೋದ್ರು, ಅದನ್ನ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ರು. ಆದ್ರೆ ಜನ ಅಲ್ಲೇ ಬ್ಯಾಕ್ ಫೈರ್ ಮಾಡಿದ್ರು, ಅಂದ್ರೆ ಅಲ್ಲೇನೆ ಅಕ್ಸೆಪ್ಟೆನ್ಸ್ ಇಲ್ಲ ಅನ್ನೋದು ಈ ಚುನಾವಣೆ ಮೂಲಕ ಗೊತ್ತು. ಬುಲ್ಡೋಸರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಮೂಲಕ ಇದು ಎಕ್ಸಾಂಪಲ್ ಸೆಟ್ ಮಾಡಕ್ ಹೋದ್ರು. ಬಟ್ ಅಲ್ಲಿನ ಜನತೆಗೆ ಅದು ಇಷ್ಟ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಒಂದು ರಿಸಲ್ಟ್ ಅಲ್ಲಿ ನೋಡಿ. ಅಲ್ಲಿ ಆ ಹಿಂದುಳಿದ ವರ್ಗ ಮತ್ತು ದಲಿತ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಒಂದು ಜಾಗೃತ ಮತದಾರರಿದ್ದಾರೆ. ಆದರೆ ಅವರು BJP ಅವರು ಹಿಂದೆ ಮಾಡಿದ ಅದನ್ನೆಲ್ಲ ಅಲ್ಲಿ ಆ ಜಾಗೃತಿಯನ್ನೆಲ್ಲ ಮುರಿದು ಬೇರೆ ಥರದ ಟ್ರೆಂಡ್ ಸೆಟ್ ಮಾಡಿ ಅಲ್ಲಿ ಅವರು ಅಧಿಕಾರವನ್ನು ನಡೆಸ್ಕೊ ಬರ್ತಾ ಇದ್ದಾರೆ. ಆದರೆ ಈ ಬಾರಿ ಏನಾಯಿತು, ಇವರಿಗೆ ದುಬಾರಿ ಆಗಿದ್ದೇನು ಅಂದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಇವರು ಅಂತ ನೋಡಿ. ಬಾರ್ 400 ಪಾರ್ ಅಂತಂದ್ರಲ್ಲ, ಅದು ಅವ್ರಿಗೆ ಅದೊಂಥರ ಕಾಯಿನ್ ಮಾಡಿದ್ದು. ಆದರೆ ಅದು ಹೇಗೆ ಬ್ಯಾಕ್ ಫೈರ್ ಆಯಿತು ಅಂದರೆ 400 ಬಂದರೆ, ಅದು ಕೆಲವರ ಹೇಳಿಕೆಗಳು, ಅವರು ಅದನ್ನು ಏನಂದ್ರು 400 ಬಂದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅನ್ನೋದನ್ನು ವಿರೋಧ ಪಕ್ಷಗಳೇನು ಮಾರ್ಕೆಟ್ ಮಾಡಿದ್ವು, ಅದು ಅಲ್ಲಿ ಜಾಗೃತಿ ಆಗಿರುವಂಥ ಸಾಧ್ಯತೆ ಹೆಚ್ಚು. ಜೊತೆಗೆ BJP ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದಾವಲ್ಲ, ಅದು ತುಂಬ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗ ಮೋದಿ ಇದ್ದಾರೆ, ಮೋದಿ ನಂತರ ಏನು ಅಂತ. ಮೋದಿ ಥರದ ಒಬ್ಬ ಜನಪ್ರಿಯ ಮತ್ತು ಮಾಸ್ ಲೀಡರ್ನ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ. ಇಂದಿರಾ ಗಾಂಧಿ ನಂತರ ಒಂದು ಮಾಸ್ ಲೀಡರ್ ದೇಶದಲ್ಲಿ ಹುಟ್ಟಲಿಲ್ಲ, ಅದಾದ ನಂತರ ಮೋದಿಯವರೇ ಬಂದಿರುವಂಥದ್ದು. ಸೊ ಈಗ ಮೋದಿ ನಂತರ ಯಾರು ಅಂದಾಗ ಸಹಜವಾಗಿ 10 ಆಕಾಂಕ್ಷೆಗಳು ಇರ್ತವೆ. ಸೊ ಅವರು ಏನನ್ಬಿಡ್ತಾರೆ, ಇದೇ ಹಂತದಲ್ಲಿ ಯಾರನ್ನ ಎಲ್ಲೆಲ್ಲಿ ಬೆನ್ನೆಲುಬು ಮುರಿಬೇಕು ಅಂತ. BJP ಆಂತರಿಕ ವಲಯದ ಪ್ರಕಾರ ಅಮಿತ್ ಶಾ ಮತ್ತು ಮೋದಿ ಜೋಡಿನೇ ಯೋಗಿ ಆದಿತ್ಯನಾಥ್ ಅವರನ್ನು ನಾಗಾಲೋಟವನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಈ ಚುನಾವಣೆಯಲ್ಲಿ ನಡೆದಿದೆ ಅಂತ. ಈಗ ಅವರು ಅಲ್ಲಿ 60-70 ಕೊಟ್ಟಿದ್ರೆ ಅಗೇನ್ ವಿಲ್ ಬಿ ಸೂಪರ್ ಪವರ್ ಆಗ್ತಾರೆ. ಮೋದಿ ನಂತರ ಅವರೇ ಅಂತ ಆಗ್ಬಿಡ್ತಾರೆ. ಈಗ ಜನಸಾಮಾನ್ಯರಲ್ಲಿ ಬಿಜೆಪಿಯಲ್ಲಿ ಆಂತರಿಕ ವಲಯದಲ್ಲಿ ಅದೇ ಇರೋದು, ಮೋದಿ ನಂತರ ನಮಗೆ ಯೋಗಿ ಅಂತಾನೆ ಇರೋದು, ಅದನ್ನು ಮುರಿಬೇಕಾಗಿತ್ತು. ಹಾಗಾಗಿ ಅದು ಮುರಿದಿದ್ದಾರೆ ಅಂತ ಅನ್ನೋದು ಆಂತರಿಕ ಭಾರತೀಯ ಜನತಾ ಪಾರ್ಟಿ ಒಳಗಿನ ಕಿತ್ತಾಟ. ಅದು ಎಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಇದಕ್ಕೆ ಪೂರಕವಾಗಿ RSS ಕಡೆಯಿಂದ ಒಂದು ಅಸಮಾಧಾನ ಇತ್ತು. ಯಾಕಂತಂದ್ರೆ ನಡ್ಡಾ ಅವ್ರ ಕೈಯಿಂದ ಹೇಳಿಸಿದ್ರು, ನಮಗೆ RSS ಅವಶ್ಯಕತೆ ಇಲ್ಲ, ಅವ್ರು ಇಲ್ದೇನೆ ನಾವು ಗೆದ್ದು ಬೀಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆ ಕೊಟ್ಟ ಹೇಳಿಕೆ, ಅಲ್ಲಿಂದಾನೇ ಮೋದಿಯವರ ವರ್ಚಸ್ಸನ್ನು ಕುಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ RSS ಗರಡಿಯಿಂದ ಬಂದಂತಹ ಒಂದು ನಿರ್ಧಾರ ಇದು. ಆ ಕಾರಣಕ್ಕೆ ಈ ಮಟ್ಟಿಗಿನ ಒಂದಷ್ಟು ಬದಲಾವಣೆ ಆಗಿದೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಏನಂದ್ರೆ RSS ಹೇಗೆ ಅಂದ್ರೆ, ಅದು ಒಂದು ಯಾವತ್ತೂ ನಾನು ರಾಜಕೀಯ ಸಂಘಟನೆ ಅಂತ ಹೇಳ್ಕೊಳ್ಳಲ್ಲ, ಸಾಂಸ್ಕೃತಿಕ ಸಂಘಟನೆ ಇರುತ್ತೆ ಅಂತ. ಆದರೆ ಅವರು ಬಹಿರಂಗವಾಗಿ ಏನು ಹೇಳುವಂಥದ್ದು, ನಮ್ಮ ವಿಚಾರಧಾರೆಗಳಿಗೆ ಯಾರು ಒಪ್ತಾರೋ ಅವ್ರನ್ನ ನಾವು ಬೆಂಬಲಿಸಿ, BJP ನಮಗೆ ಅದನ್ನು ಒಪ್ಕೋತಾರೆ, ಹಾಗಾಗಿ ನಾವು BJP ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತೀವಿ ಅಂತ. ಆದರೆ ತಳಹಂತದಲ್ಲಿ ನೋಡಿ, ಛತ್ತೀಸ್ಗಢಗೂ BJPಗೆ ಸಂಬಂಧ ಇಲ್ಲ. ಆದರೆ ಛತ್ತೀಸ್ಗಢಲ್ಲಿ ಇವತ್ತು BJP ಪ್ರಭಾವವಾಗಿದೆ. ಅದಕ್ಕೆ ಕಾರಣ ಯಾರು? ಸಂಘ ಪರಿವಾರ ತಳಹಂತದಲ್ಲಿ ಅಲ್ಲಿ ಏನು ಆದಿವಾಸಿಗಳ ಜೊತೆಯಲ್ಲಿ ಬೆರೆತು ಅವ್ರನ್ನ ಕಲ್ಯಾಣಕ್ಕಾಗಿ ಕೆಲಸಗಳನ್ನು ಮಾಡ್ತಾ ಅವರಿಗೆ ಮೂಡಿಸಿದಂಥ ಜಾಗೃತಿ ಇವತ್ತು ಅವರಿಗೆ ಫಲ ತಗೊಳ್ತಾ ಇರೋರು ಭಾರತೀಯ ಜನತಾ ಪಾರ್ಟಿ. ಇಂಥ 100 ಉದಾಹರಣೆಗಳನ್ನ ನಾವು ಕೊಡ್ಬೋದು, ಕರ್ನಾಟಕದಲ್ಲಿ ಕೊಡ್ಬೋದು, ಎಲ್ಲ ದೇಶದಾದ್ಯಂತ ಕೊಡ್ಬೋದು. ಆದರೆ ಆರಂಭದಲ್ಲಿ ಕೆಲಸ ಮಾಡೋದು ಸಂಘ ಪರಿವಾರ. ಅವರು ನಿಜವಾಗ್ಲೂ ಇವರಿಗೆ ಏನು ತಮ್ಮ ಎಲ್ಲ ತ್ಯಾಗಗಳನ್ನ ಅವ್ರು ಮಾಡಿರ್ತಾರೆ. ಹಾಗಾದ್ರೆ ಅವ್ರೇನು ಬೆನಿಫಿಟ್ ತಗೊಂಡಿರ್ಬೋದು, ಆದರೆ ಶಕ್ತಿ ಕೊಡುವಂಥದ್ದು ಅವರು. ಹಾಗಾಗಿ ಇವರೀಗ ಕೊಟ್ಟ ಶಕ್ತಿಯಲ್ಲಿ ಬೆಳೆದು ಬಿಟ್ಟಿದ್ದಾರೆ, ಅವರ ನಿಯಂತ್ರಣವನ್ನು ಮೀರಿ ಬೆಳೆದಿದ್ದಾರೆ. ಹಾಗಾಗಿ ಒಂದು ಸಣ್ಣ ಅಸಮಾಧಾನ ಅಲ್ಲಿ ಇದೆ ಅನ್ನೋದು, ನಾವು ಹೇಳಿದಂಗೆ ಕೇಳಲ್ವೇನೋ ಅಂತ. ಆದರೆ ಯಾವಾಗಲೂ ಅತಿಯಾಗಿ ಏನು ಬಂಡೆಗೆ ತಲೆ ಹೊಡೆಯುವಂಥ ಕೆಲಸವನ್ನು RSS ಮಾಡಲ್ಲ. ಮಾಡ್ತಾ ಇದ್ರೆ ಆಯಿತು, ನೋಡೋಣ ಕಾಲ ಅಂತ. ಈಗ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಕೆಲವು ನಿರ್ಣಯ ತೆಗೆದುಕೊಳ್ಳುವಾಗ RSS BJP ಅವ್ರಿಗೆ ಏನು ಹೇಳುತ್ತೆ, ಮುಂದಿನ ಸಲ ನಾವು ಹಿಂಗಾದ್ರೆ ನಾವು ಸೋತ್ಬಿಡ್ತೀವಿ, ಸೋಲೋಣ, 5 ವರ್ಷ ಕಾಯೋಣ, ಸಂಘಟನೆ ಮಾಡಿ ಮತ್ತೆ ಬನ್ನಿ ಅಂತ ಹೇಳುವಂಥವ್ರು RSS. ಆ ರೀತಿಯ ಪ್ರವೃತ್ತಿ ಇರುವಾಗ ಇಂಥ ನಡವಳಿಕೆಗಳು ಅವ್ರಿಗೂ ಕೂಡ ಸಹ್ಯ ಆಗಲ್ಲ. ಹಾಗಾಗಿ ಅವರು ಕೂಡ ಟೈಮ್ಗೆ ಕಾಯ್ತಾ ಇರ್ತಾರೆ, ಇವ್ರು ನಡವಳಿಕೆಯನ್ನು ಒಬ್ಸರ್ವ್ ಮಾಡ್ತಾರೆ, ಟೈಮ್ ಬಂದಾಗ ಅವ್ರು ಹೊಡಿತಾರೆ ಅಷ್ಟೇ. ಎಕ್ಸಾಕ್ಟ್ಲಿ, ಐ ಟೇಕ್ ದಿಸ್ ಪಾಯಿಂಟ್ಸ್. ನಿಜಕ್ಕೂ ಯಾಕಂತಂದ್ರೆ ಒಂದು ಉತ್ತಮವಾದಂತಹ ಇನ್ಪುಟ್ಸ್ ಕೊಡ್ತಾ ಇದ್ದೀರಾ. ನಾನು ನಿಮ್ಮ ಜೊತೆಗೂ ಕೂಡ ಮಾತಾಡ್ತೀನಿ. ಜಯಸಿಂಹ ಅವರ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ನಿಜಕ್ಕೂ ಮೋದಿ ವರ್ಚಸ್ಸು ಕಡಿಮೆ ಆಗಿದೆಯಲ್ಲಿ ಅಥವಾ ಜನ ನಿರಾಕರಿಸಿದ್ದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸ್ವಲ್ಪ ಅವರು ಅಂದರೆ ಎಂದಿಗಿಂತ 2019ರಲ್ಲಿ ಕೊಟ್ಟಂತಹ ತೀರ್ಪನ್ನು ಕೊಡಲಿಲ್ಲ, ಒಂದೇ ಪಕ್ಷಕ್ಕೆ ಕಂಪ್ಲೀಟ್ ಆಗಿ ಬಹುಮತ ಸಿಗಲಿಲ್ಲ. ಅದಕ್ಕೆ ಕಾರಣಗಳು ಹಲವಾರು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಒಂದಷ್ಟು ಮೇನ್ ಪಾಯಿಂಟ್ಸನ್ನು ಹೆಕ್ಕಿ ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನು ಇವತ್ತು ಜೀ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಚರ್ಚೆ ಮುಂದುವರಿಯುತ್ತೆ. ಜಯಸಿಂಹ ಅವರು, ಈಗಾಗಲೇ ನೋಡಿದ್ವಿ ನಾವು ಒಂದು
ರಾಷ್ಟ್ರೀಯ ಪಕ್ಷಗಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಹಿಡಿತ ಒಂದೇ ಪಕ್ಷದಲ್ಲಿ ಇರುತ್ತೆ. ಅದು ಎನ್ ಡಿ ಎ ಮೈತ್ರಿಕೂಟದಲ್ಲಾದ್ರೂ ಇರ್ಬೋದು, ಇಂಡಿಯಾ ಮೈತ್ರಿಕೂಟದಲ್ಲಾದ್ರೂ ಇರ್ಬೋದು. ಒಂದು ಲಾರ್ಜೆಸ್ಟ್ ಪಾರ್ಟಿ ಹತ್ರನೇ ಎಲ್ಲ ಅಧಿಕಾರ ಇರುತ್ತೆ, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ. ಬಟ್ ಕಾಂಗ್ರೆಸ್ ಸ್ವಲ್ಪ ಬುದ್ಧಿ ಕಲಿತು, ಯಾಕಂತಂದ್ರೆ ಅವ್ರಿಗೆ ಬಂದಂತಹ ಸ್ಥಾನಮಾನ, ಅವ್ರು ಹೋದಂತಹ ಪರಿಸ್ಥಿತಿ, ವಿರೋಧ ಪಕ್ಷ ಸ್ಥಾನದಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಮಟ್ಟಕ್ಕೆ ಹೋದಾಗ ಅವರಿಗೂ ಬೇರೆ ಬೇರೆ ಸಣ್ಣ ಪಕ್ಷಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಗಮನ ಕೊಟ್ಟು ಒಂದು ಒಕ್ಕೂಟವನ್ನ ಮಾಡಿಕೊಂಡ್ರು. ಬಟ್ ಆದರೆ ಆ ಪ್ರಾದೇಶಿಕ ಪಕ್ಷಕ್ಕೆ ಅಥವಾ ಹತ್ತತ್ರ ಬಹಳ ವರ್ಷಗಳ ನಂತರದಲ್ಲಿ ಈಗ ಮತ್ತೆ ಪ್ರಾಧಾನ್ಯತೆ ಸಿಗುವಂತಹ ನಿಟ್ಟಿನಲ್ಲಿ ನಾವು ರಿಸಲ್ಟ್ ಅನ್ನ ನೋಡ್ತಾ ಇದ್ದೀವಿ. ಯಾಕಂದ್ರೆ 25 ವರ್ಷಗಳ ನಂತರದಲ್ಲಿ 2014ರಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಕೊಟ್ಟು ಗೆಲ್ಲಿಸಿದ್ರು ಭಾರತದ ಜನತೆ. ಬಟ್ ಈಗ ಮತ್ತೆ ಒಂದು ಪಕ್ಷಕ್ಕೆ ಬಹುಮತವನ್ನ ಕೊಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಸೊ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಹಾಗಾದ್ರೆ ಮುನ್ನೆಲೆಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಏನು ಹೇಳ್ತೀವಿ? ಪ್ರಾದೇಶಿಕ ಪಕ್ಷಗಳು ಮೊದಲಿಂದನೂ ಅದು ಸ್ಟ್ರಾಂಗ್ ಆಗೇ ಇರುತ್ತೆ. ಈ ಒಕ್ಕೂಟ, ಭಾರತೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಮುಖ ಪಾತ್ರ ಭಾಳಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದು 1977ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದ ಮೇಲೆ ಎಲ್ಲ ಮೊರಾರ್ಜಿ ದೇಸಾಯಿ ಅವರ ನಾಯಕತ್ವದಲ್ಲಿ ಜನತಾ ಪಕ್ಷ ರಚನೆ ಆದಾಗಿಂದನೂ ಈ ವ್ಯವಸ್ಥೆ, ಈ ಜನಸಂಘ ಆಗಿರ್ಬೋದು, ಕಮ್ಯುನಿಸ್ಟರು ಜೊತೆಲಿ ಸೇರಿಕೊಂಡು ಈ ಪಕ್ಷವನ್ನು ರಚಿಸಿ ಭಾಳ ಯಶಸ್ವಿಯಾದರು. ತದನಂತರದಲ್ಲಿ ಸರ್ಕಾರಗಳ ಪತನಗಳು ಆದ ನಂತರ ವಿ.ಪಿ. ಸಿಂಗ್ ಅವರು, ದೇವೇಗೌಡರು ಆದಾಗಲೂ ಒಕ್ಕೂಟ ವ್ಯವಸ್ಥೆಯಿಂದಲೇ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡಿದ್ದು. ಆವಾಗ ಚಂದ್ರಬಾಬು ನಾಯ್ಡು ಭಾಳ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿದರು. ಈಗ ಮುಲಾಯಂ ಸಿಂಗ್ ಯಾದವ್ ಆಗಲಿ, ಲಾಲು ಪ್ರಸಾದ್ ಯಾದವ್ ಆಗಲಿ, ಅವಾಗೆಲ್ಲ ಒಂದು ಜನತಾ ಪಕ್ಷ ಒಕ್ಕೂಟ ಆಯಿತು. ಆಮೇಲೆ ಜನತಾ ದಳ ಆಯಿತು, ಬಿಜು ಜನತಾ ದಳ ಪಕ್ಷ ಆಯಿತು, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಂತ ರಚನೆ ಆಯಿತು. ಇವೆಲ್ಲ ಒಂದು ರಾಷ್ಟ್ರೀಯ ಪಕ್ಷಗಳಾಗಿದ್ದಂದು ಸಿಡಿದೆದ್ದು ಬೇರೆ ಬೇರೆ ಪಕ್ಷಗಳಾಗಿ ಪ್ರಾದೇಶಿಕ ನಾಯಕರೇ ಭಾಳ ವಿಜೃಂಭಿಸಿದ್ರು. ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳನ್ನು ಅವ್ರದ್ದೇ ಆದಂಥ ವರ್ಚಸ್ಸುಗಳನ್ನು, ಪ್ರಭಾವಗಳನ್ನು ಮತ್ತು ಜನಸಾಮಾನ್ಯರಿಗೆ ಅವ್ರು ಭಾಳಷ್ಟು ಕೆಲಸಗಳನ್ನು ಹತ್ತಿರದಿಂದ ಮಾಡಿಕೊಡೋದ್ರಿಂದ ಅವ್ರ ಪ್ರಭಾವನೂ ಜಾಸ್ತಿ ಆಯಿತು. ಮುಲಾಯಂ ಸಿಂಗ್ ಯಾದವ್ ಅವರಾಗಲಿ, ಲಾಲು ಪ್ರಸಾದ್ ಅವರಾಗಲಿ ಜನಸಾಮಾನ್ಯರಿಗೆ ಭಾಳ ಹತ್ತಿರವಾದವರು. ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡೋದು ಭಾಳ ಕಷ್ಟ ಅಂತೇಳಿ ಪ್ರಾದೇಶಿಕ ಪಕ್ಷಗಳೇ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ನಿಯಂತ್ರಣ ಮಾಡುವಂಥ ಸಾಧ್ಯತೆಗಳನ್ನು ಜನಸಾಮಾನ್ಯರು ತಂದುಕೊಟ್ರು. ಇದೇ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಬ್ಯೂಟಿ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ಲಿ, ಕರೆಕ್ಟ್ ಸರ್. ಈಗ ನಮ್ಮ ರಾಜ್ಯಕ್ಕೆ ಬಹಳ ಆಪ್ಟಾಗಿ ಇದು ಹೋಗುತ್ತೆ, ಯಾಕಂದರೆ ನಾವು ಪ್ರಾದೇಶಿಕ ಪಕ್ಷದ ಕಿಂಗ್ ಮೇಕರ್ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಹೌದು, ಅಲ್ಲೂ ಕೂಡ ಆಗಿದೆ ಈ ಹಿಂದೆ ವಾಜಪೇಯಿ ಸರ್ಕಾರ ಅವರು ರಚನೆ ಮಾಡಿದಂತಹ ಸಂದರ್ಭದಲ್ಲಿ. ಬಟ್ ಈಗ ಇಷ್ಟು ವರ್ಷ 10 ವರ್ಷ ಆಡಳಿತ, ಈಗ ಇನ್ ಕೇಸ್ ಎನ್ ಡಿ ಎನೂ ಅಧಿಕಾರ ಸ್ವೀಕರಿಸಿಲ್ಲ, ಎನ್ ಡಿ ಎ ಮೈತ್ರಿಕೂಟನೇ ಬಂದರೆ, ಬಟ್ ಈ 10 ವರ್ಷದಲ್ಲಿ ನಡೆಸಿದ್ರಲ್ಲ ಆಡಳಿತವನ್ನು, ಅಂದರೆ ಹೇಗೆ BJP ನಿರ್ಧಾರನೇ ಅಂತಿಮ, ಹೈಕಮಾಂಡ್ ನಿರ್ಧಾರನೇ ಅಂತಿಮ. ಬಟ್ ಅಂತಹ ಸಿಚುವೇಶನ್ ನಿರ್ಮಾಣ ಆಗೋದಿಲ್ಲ. ಪ್ರಾದೇಶಿಕ ಪಕ್ಷಕ್ಕೆ ತಲೆ ಬಾಗಲೇಬೇಕು, ಅವರು ಕೇಳುವಂತಹ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ. ಸೊ ಹೇಗಿರುತ್ತೆ ಈಗ ನೋಡಿ, ಒಂದು ನಾನು ಹೇಳಿ ಮತ್ತೆ ನಿಮ್ಮ ಸಬ್ಜೆಕ್ಟ್ ಬರ್ತೀನಿ ಪ್ಲೀಸ್. BJP ರಚನೆಯಾಗಿ ಸಂಘಟನೆ ಆಗಿದ್ದ ರೀತಿ BJP ಪಾರ್ಟಿ ವಿತ್ ಡಿಫರೆನ್ಸ್, ಬೇರೆಗಿಂತ ನಾವು ಭಿನ್ನ ಅಂತ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ಥರದ ಅಲ್ಲ ಅಥವಾ ಅವ್ರ ಥರ ಅಲ್ಲ ಅಂತ ಭಾಳ ಚೆನ್ನಾಗಿತ್ತು ಆಗ. ಯಾಕಂದರೆ ವಾಜಪೇಯಿ ಅವರು ಇರ್ಬೋದು, ಅಡ್ವಾಣಿ ಅವರು ಇರ್ಬೋದು, ಒಂದು ಸಿದ್ಧಾಂತ ಅಂದರೆ ಸಿದ್ಧಾಂತ, ಅದರಲ್ಲಿ ಯಾವುದರ ಏನು ಕುಟುಂಬ ರಾಜಕಾರಣ ಇಲ್ಲ ಅಂದರೆ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗಲೂ ರಾಜೀನಾಮೆ ಕೊಡದೆ ಹಿಂದೆ ಇಟ್ಟು ಹೊಡೆದಾಗ ಅಡ್ವಾಣಿಯವರೇ ಅವ್ರನ್ನ ಕೊಡಿಸುವರು ಅಂತ. ಹಾಗಾಗಿ ಆ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದನ್ನು ಅದನ್ನ ಡಿಸ್ಪ್ರೂವ್ ಮಾಡಿಬಿಟ್ರು ಯಾರು, BJP ಅವರು. ನೋಡಿ, ಅವರು ಕೂಡ ಅದೇ ಚಾಳಿ, ಅವರು ವಂಶಪಾರಂಪರ್ಯ, ಭ್ರಷ್ಟಾಚಾರ ಸಿಕ್ಕಿದ್ರು, ಮಹಿಳೆ ದೌರ್ಜನ್ಯ ಸಿಕ್ಕಾಕೊಂಡ್ರು, ತುಂಬ ಹಗರಣಗಳು ಅವರು ಸಿಕ್ಕಾಕೊಂಡ್ರು. ಸೊ ಆ ರೀತಿ BJP ಈಸ್ ನಾಟ್ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದನ್ನು ಪ್ರೂವ್ ಮಾಡೋದು. ಅಧಿಕಾರಕ್ಕಾಗಿ ಕಚ್ಚಾಟ ಅವು ಎಲ್ಲ ಇದ್ದೇ ಇರುತ್ತೆ. ನೋಡಿ, 10 ವರ್ಷಗಳ ಆಡಳಿತ ಅವ್ರು ಕೊಟ್ಟಿರುವಂಥದ್ದು, ಅವ್ರಿಗೆ ಕೆಲವು ಎಜೆಂಡಾಗಳಿರ್ತವೆ. ಅವರು ಕೆಲವು ವಿಚಾರಗಳನ್ನ ದೇಶಕ್ಕೆ ಅಡ್ರೆಸ್ ಮಾಡಲ್ಲ ಅಥವಾ ಮತದಾರರಿಗೆ ಅಡ್ರೆಸ್ ಮಾಡಲ್ಲ, ಅವರ ಕಾರ್ಯಕರ್ತರಿಗೆ, ಅವ್ರನ್ನ ಸೈದ್ಧಾಂತಿಕವಾಗಿ ನಂಬುವವರಿಗೆ ಅಡ್ರೆಸ್ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ. ಅದು ಬ್ಯೂಟಿ ಆಫ್ BJP. ಯಾಕಂದರೆ ಅವ್ರು ಏನಾದ್ರು ಒಂದು ಸೈದ್ಧಾಂತಿಕವಾಗಿ ನಾವು 370 ಆರ್ಟಿಕಲ್ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದವರು ಅವರು, ರದ್ದು ಮಾಡಿದವರು ಅವರೇ. ಕಾಂಗ್ರೆಸ್ ಆಗಿದ್ರೆ ಮಾಡಲ್ಲ. ಅವ್ರು ಕಾಂಗ್ರೆಸ್ನವರು ಸುಮಾರು ಭರವಸೆಗಳನ್ನ ಕೊಡ್ತಾರೆ ಅವ್ರ ಕಾರ್ಯಕರ್ತರಿಗೆ, ಅಧಿಕಾರಕ್ಕೆ ಬಂದಮೇಲೆ ಅವ್ರ ಕಾರ್ಯಕರ್ತರನ್ನು ಮಾತಾಡ್ಸಲ್ಲ. BJP ಆಗಿಲ್ಲ, ಕಾರ್ಯಕರ್ತರನ್ನು, ಯಾಕಂದರೆ ಕ್ಯಾಡರ್ ಬೇಸ್ ಪಾರ್ಟಿ ಆಗಿರೋದ್ರಿಂದ ಅವರ ಸಮಾಧಾನ ಮಾಡುವಂಥದ್ದು, ಹಿಡಿದಿಟ್ಕೊಳ್ಳುವಂಥದ್ದು. ಮೊದಲು ಅವರು ಮತದಾರನ ಹಿಡಿದಿಟ್ಕೊಳ್ಳಲ್ಲ, ಕಾರ್ಯಕರ್ತನ ಹಿಡಿದಿಟ್ಕೊಳ್ತಾರೆ. ಸೊ ಅವರ ಅಜೆಂಡಗಳನ್ನೆಲ್ಲ ಜಾರಿ ತರುವುದರಲ್ಲಿ ಎತ್ತಿದ ಕೈ BJP. ಮೊದಲು ಅವ್ರನ್ನ ಸಮಾಧಾನ ಮಾಡೋದು, ನಂತರ ಜನರುಗಳನ್ನ ಅಡ್ರೆಸ್ ಮಾಡೋದು. ನೀವು ನೋಡಿ, ಗೋಹತ್ಯೆ ಮಸೂದೆ ನಿಷೇಧ ಮಸೂದೆ ಇರ್ಬೋದು, ಮತಾಂತರ ನಿಷೇಧ ಕಾಯ್ದೆ ಇರ್ಬೋದು, ಇದೆಲ್ಲ ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಮಧ್ಯದಲ್ಲಿರೋರು ವಿರೋಧಿಸ್ತಾರೆ, ವಿರೋಧ ಪಕ್ಷಗಳು ವಿರೋಧಿಸ್ತಾರೆ,
ಸೈದ್ಧಾಂತಿಕ ಆಗಿರೋರು ಮಾತ್ರ ಅದು ಬೇಕು ಅಂತ ಹೇಳ್ತಾರೆ. ಈಗ ಹಾಗೆ ರಾಮ ಮಂದಿರ ವಿಚಾರದಲ್ಲಿ ಕೂಡ ಕ್ರೆಡಿಟ್ ಗೋಸ್ ಟು BJPನೇ. ಯಾಕಂದರೆ ಅವರೇ ಫಸ್ಟ್ ಟೈಮ್ ಅವರ ಏನು ಮ್ಯಾನಿಫೆಸ್ಟೋಲ್ಲಿ ತಂದದ್ದು ನಾವು ರಾಮ ಮಂದಿರ ಕಟ್ತೀವಿ ಅಂತ. ಹೋರಾಟಗಳಾದವು ಅದು ಬೇರೆ. ಅಲ್ಲಿವರೆಗೆ ಹಿಂದೆ ಎಲ್ಲ ಹಿಂದೂ ಪರ ಸಂಘಟನೆಗಳು 89ಗಿಂತ ಹಿಂದೆ ಹಿಂದೂ ಪರ ಸಂಘಟನೆಗಳು ಅದಕ್ಕೆ ಮಾಡೋ ಹೋರಾಟಕ್ಕೆ ಅದು ಫಲ ನೀಡಲಿಲ್ಲ. ಯಾವಾಗ ಒಂದು ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ರಾಜಕೀಯ ಪಕ್ಷ ನೇರವಾಗಿ ಧುಮ್ತು, ಆಗ ಅದರ ನೀವು ಪರಿಸ್ಥಿತಿ ಅಲ್ಲಿವರೆಗೆ ಬಂತು. ಸೊ ಅವರ ಏನು ಕಾರ್ಯಕರ್ತರಿಗೆ ಅವರ ಸೈದ್ಧಾಂತಿಕವಾಗಿ ಜೊತೆಯಲ್ಲಿರೋರನ್ನ ಬೇಡಿಕೆಯನ್ನು ಈಡೇರಿಸಿದ್ರು. ಒಂದು ವೇಳೆ ಅವಧಿಗೆ ಮುನ್ನ ಅದು ಪೂರ್ಣ ಪ್ರಮಾಣದಲ್ಲಿ ಕಟ್ಟಿ ಮೊದಲು ಏನೋ ಪ್ರಾಣ ಪ್ರತಿಷ್ಠೆ ಮಾಡದೆ ಹೋಗಿದ್ದಿದ್ರೆ ಖಂಡಿತ ಇನ್ನೂ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇರೋದು. ಕಾರ್ಯಕರ್ತರು ನಂಬಲ್ಲಾಗ. ಅವ್ರಿಗೆ ಮೊದಲೇನು ಅಂದರೆ ಮೊದಲು ನಮ್ಮ ಕಾರ್ಯಕರ್ತರು ಕೊಟ್ಟರೆ ಈಡೇರಿಸಿದ್ದ. ರಾಮ ಮಂದಿರ ಉದ್ಘಾಟನೆ ಯಾಕೆ ತರಾತುರಿಯಲ್ಲಿ ಮಾಡಿದ್ರು ಅಂದರೆ ಕಾರ್ಯಕರ್ತ ಈ ಬಾರಿ ಚುನಾವಣೆಯಲ್ಲಿ ಕಾರ್ಯಕರ್ತರು ನಮ್ಮನ್ನು ನಂಬದೇ ಹೋದವರು ಆ ಪರಿಸ್ಥಿತಿ ಬರುತ್ತೆ ಅಂತ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಇದೆಯಲ್ಲ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಯಿತು. ಆದರೆ ಮತದಾರನ ಉಳಿಸ್ಕೊಳ್ಳುವಲ್ಲಿ ವಿಫಲ ಆಯಿತು. ಯಾಕಂದರೆ ಅದನ್ನು ಅವರು ಹೇಗೂ ಕಾರ್ಯಕರ್ತರು ಇದ್ದಾರೆ, ಮತದಾರರು ಕೂಡ ಹಾಕ್ತಾರೆ ಅಂತ ಅದನ್ನ ಬಿಟ್ಟು ಬೇರೆ ಚರ್ಚೆ ಆಗೋಯ್ತು ಅಲ್ವೇ. ನೀವು ನೋಡಿ ಆರಂಭದಲ್ಲಿ ಚುನಾವಣೆ ಆರಂಭದಲ್ಲಿ ರಾಮ ಮಂದಿರ ಇಶ್ಯೂನ ಅವ್ರು ರಾಜಕೀಯವಾಗಿ ಕಾಯಿನ್ ಮಾಡಲಿಲ್ಲ. ಯಾಕಂದ್ರೆ ಹೇಗೂ ಹಾಕ್ತಾರೆ ಅಂತ. ಆಮೇಲೆ ಅದರ ಅನಿವಾರ್ಯತೆ ಬಂತು. ಯಾವಾಗ ಇವ್ರದ್ದು ಸಂವಿಧಾನ ವಿರೋಧಿಗಳು ಹಾಗೆ ಅಂತ ಕನ್ಸಲ್ಟೇಷನ್ ಮಾಡಬೇಕಾಗಿತ್ತು. ಕೊನೆಗೆ ಏನಂದ್ರು, ಇವರು ಇಂಡಿಯಾದವ್ರು ಬಂದ್ರೆ ಬೀಗ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅದು ಲಾಭ ತಗೊಳ್ಳಿಕ್ಕೆ. ಹಾಗಾಗಿ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಇಂಥ ಎಜೆಂಡಾಗಳನ್ನು ಉದಾಹರಣೆಗೆ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಅವ್ರು ತುಂಬ ಭರವಸೆಗಳು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಚರ್ಚೆ ಆಗಿದೆಯಾ? ಯಾಕೆ ಗೊತ್ತಿಲ್ಲ ಅಂದರೆ ಚರ್ಚೆ ಆಗಿಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ಚುನಾವಣೆಗೆ ಮುನ್ನ ಕೊಟ್ಟಂತ ಪ್ರಣಾಳಿಕೆಯನ್ನ ಜನರಿಗೆ ತಲುಪಿಸಬೇಕು. ಭರವಸೆ ಇವ್ರು ಏನೇ ಪ್ರಣಾಳಿಕೆ ಕೊಟ್ಟರು ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಅಲ್ಲ ಸರ್, ನಮ್ದು ಮೋದಿ ಗ್ಯಾರಂಟಿ ಅಲ್ಲ ಅಪ್ಪ. ಏನಂದ್ರೆ ಈಗ ನೋಡಿ ಕಾಂಗ್ರೆಸ್ನವರ ಪ್ರಣಾಳಿಕೆನೇ ಚರ್ಚೆ ಆಗೋಯ್ತು. ಕಾಂಗ್ರೆಸ್ನವರ ಪ್ರಣಾಳಿಕೆ ಇವರಾಯ್ತು, ಇವ್ರದ್ದು ದುಡ್ಡು ಕೊಡ್ತೀವಿ ಅಂದಿದ್ದಾಯ್ತು. ಅದನ್ನ ಮೋದಿ ಅವರು ಮಾತಾಡಿದ್ರೆ ಹೊರತು ಇವ್ರದ್ದು ಚರ್ಚೆನೇ ಆಗಿಲ್ಲ. ಇವ್ರದ್ದು ಅಜೆಂಡಾ ನಾನು ಹೇಳ್ತೀನಿ, ಪ್ರಣಾಳಿಕೆ ಇದೆ. ಏನು UCC ತರ್ತಾರೆ, ಆಮೇಲೆ ಇನ್ನೂ NRC ತರಬೇಕು ಅಂತಿದ್ದಾರೆ. ಇಂಥವೆಲ್ಲ ಅವರ ಸೈದ್ಧಾಂತಿಕವಾಗಿ ಏನು ಬಿಗಿಗೆ ನಿಲ್ಲುವಂತ ಇರುವಂತ ಎಜೆಂಡಾಗಳನ್ನ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಈಗ ಜಾರಿ ತರುವಾಗ ಈಗ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಏಕಪಕ್ಷೀಯವಾಗಿ ಅಂತ ನಿರ್ಧಾರ ಆಡಳಿತ ಸುಗಮವಾಗಿ ನಡೀಲಿಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಸಮ್ಮಿಶ್ರ ಸರ್ಕಾರ ವಾಜಪೇಯಿ ಅಂತ ಅವ್ರ ಕಾಲಕ್ಕೆ ಬಿಡಿ ಅಂತ ಚಾಣಾಕ್ಷ 21 ರಾಜಕೀಯ ಪಕ್ಷಗಳನ್ನು ಇಟ್ಕೊಂಡು ಅವರು 5 ವರ್ಷ ಆಡಳಿತ ಮಾಡಿದ್ದಾರೆ. ಇವ್ರಿಗೆ ಅಷ್ಟೊಂದು ಇಲ್ಲ ಸಂಖ್ಯೆ. ಆದ್ರೂ ಈಗ ಏನಾಗುತ್ತೆ, ಉದಾಹರಣೆಗೆ ಚಂದ್ರಬಾಬು ನಾಯ್ಡು ಇರ್ಬೋದು, ಅವ್ರ ರಾಜ್ಯಕ್ಕೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಅವರಿಗೆ ಬೇಕಾದನ್ನು ಸವಲತ್ತನ್ನು ಕೊಡ್ತಾರೆ. ಹೇಗೆ ಬೆಳೆ ತೆಗೆಯೋದು ಅಂತೇಳಿ ಈಗಾಗಲೇ 10 ವರ್ಷ ಆಳಿರುವಂಥ ರಾಜಕೀಯ ಪಕ್ಷ ಗೊತ್ತದೆ. ಅವ್ರಿಗೇನೇನು ಬೇಕು ಎಲ್ಲ ಕೊಡ್ತಾರೆ. ಹಾಗಾಗಿ ಬೆಂಬಲ ಸಿಗುತ್ತೆ, ಸರ್ಕಾರ ನಡೆಯುತ್ತೆ. ಆದರೆ ಇಂಥ ಕೆಲ ಸೈದ್ಧಾಂತಿಕ ವಿಚಾರಗಳು, ಉದಾಹರಣೆಗೆ ಮುಸಲ್ಮಾನರಿಗೆ ನಾನು ಜೀವವರೆಗೂ ಏನದು ಮೀಸಲಾತಿ ಕೊಡಲ್ಲ ಅಂತ ಮೋದಿ ಹೇಳಿದ್ರು. ಆದರೆ ಅದಕ್ಕೆ ಕೌಂಟರ್ ಆಗಿ ಏನು ಯಾರು ಹೇಳಿದ್ರು, ಚಂದ್ರಬಾಬು ನಾಯ್ಡು ಇಲ್ಲ ನಾನು ಕೊಡ್ತೀನಿ ಅಂದ್ರು. ಕೊಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಮತ ಹಾಕೊಂಡು ಆಗ ಏನಾಗುತ್ತೆ, ಕಾಂಟ್ರಡಿಕ್ಷನ್ ಇರುತ್ತೆ. ಸೊ ಇಂಥ ಕೆಲವು ಸೂಕ್ಷ್ಮ ವಿಚಾರಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಾಗ ವಿಳಂಬ ಆಗತ್ತೆ, ಜಾರಿ ಮಾಡ್ಲಿಕ್ಕಾಗಲ್ಲ, ಆಗ ನಿಯಂತ್ರಣ ಆಗತ್ತೆ. ಅದು ಇವರಿಗೆ ಸಮಸ್ಯೆ. ಈ ಬಾರಿ ನಿಯಂತ್ರಣ ತಪ್ಪೋ ಸಾಧ್ಯತೆನೂ ಅದು ಹೇಳಕ್ಕಾಗಲ್ಲ. ಇವರ ಇತಿಹಾಸ ಸರ್ಗೆ ಗೊತ್ತಿ. ಇವರಿಗೆಲ್ಲ ಇತಿಹಾಸ ಹೇಗಿದೆ ಅಂದ್ರೆ ಇವರೆಲ್ಲ ಯಾವ ಬೇಕಾದ್ರೂ ಬಣ ಬದಲಾಯಿಸೋರು. ಈಗಾಗಲೇ ಇದೆಯಲ್ಲ ಜಂಪಿಂಗ್ ಸ್ಟಾರ್ಸ್ ಅಂತಾನೆ ಇದೆ. ಹಾಗಾಗಿ ಈಗ ನಿಯಂತ್ರಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಏಕಾಏಕಿ ಮಾಡಲ್ಲ, ಏನೇನ್ ಬೇಕು ತಗೊಳ್ಳಿಕ್ಕೆ ನೋಡ್ತಾರೆ. ತಾಳ ತಪ್ಪದಾಗ ಗೊತ್ತಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ನಿಯಂತ್ರಣ ಈಗ ಮೊದಲನೇ ಬಾರಿಗೆ ಈ ಬಾರಿ ಎಲ್ಲ ನೀವು ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಪಕ್ಷಗಳ ನಿಯಂತ್ರಣ ಇದೆಯಲ್ಲ, ಈ ಬಾರಿಗೆ ಜನರ ಮತದ ತೀರ್ಪು ಇದೆಯಲ್ಲ, ಬ್ಯೂಟಿ ಆಫ್ ತುಂಬಾ ಅದ್ಭುತವಾಗೇ ಇದೆ. ಯಾಕಂದ್ರೆ ಒಂದು ಸಮರ್ಥ ಆಡಳಿತ ಆರೂಢ ಪಕ್ಷ, ಅದ್ರ ಜೊತೆಗೆ ಸಮರ್ಥ ವಿರೋಧ ಪಕ್ಷ ಕೂಡ, ಅಲ್ಲೂ ಭಿನ್ನಾಭಿಪ್ರಾಯದ ಬೇರೆ ಬೇರೆ ಪಕ್ಷಗಳು ಸೇರ್ಕೊಂಡಿದೆ. ಇಲ್ಲೂ ಕೂಡ ಬೇರೆ ಬೇರೆ ಪಕ್ಷಗಳು, ಅಂದ್ರೆ ಒಂದೇ ಪಾರ್ಟಿ ಒಂದೇ ಸಿದ್ಧಾಂತದ ಮೇರೆಗೆ ಹೋಗೋದಕ್ಕೆ ಜನ ಕೂಡ ಈ ಬಾರಿ ತೀರ್ಪನ್ನ ಕೊಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದೀವಿ. ಇದೇ ನಿಟ್ಟಿನಲ್ಲಿ ಇದೇ ಆಯಾಮದಲ್ಲಿ ಚರ್ಚೆನ ಮುಂದುವರಿಸ್ತೀವಿ. ಬದ್ರುದ್ದೀನ್ ಸರ್, ನಾನು ಪ್ರಾರಂಭದಲ್ಲಿ ಹೇಳಿದೆ ಏನು ಅಂತಂದ್ರೆ, ಅದು 2004 ದಶಕಗಳ ಕಾಲ UPA ಸರ್ಕಾರ ಇದ್ದ ಒಂದು ವೈಖರಿ ಅಥವಾ ಆದಂತಹ ಒಂದಷ್ಟು ಭ್ರಷ್ಟಾಚಾರ ಆರೋಪಗಳು, ಸೊ ಇದೆಲ್ಲದಕ್ಕೂ ಕೂಡ ಬೇಸತ್ತು ಹೊಸದೊಂದು ಏನೋ ಒಂದು ಅಲೆ ಸೃಷ್ಟಿಯಾಗುತ್ತೆ ಅಂತ. ಅದು ಒಂದು ಕೋಟಿ ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಕಪ್ಪು ಹಣ ತರ್ತೀನಿ ಅನ್ನೋದಾಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳನ್ನು ಕೊಡ್ತೀವಿ ಅನ್ನೋದಾಗಿರ್ಬೋದು. ಸೊ ಇದರಿಂದ ಇನ್ಸ್ಪೈರ್ ಆಗಿ, ಅಂದರೆ ಈಗ ಏನು ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತೀವಿ ವೋಟರ್ಸ್ ಅಥವಾ ಪ್ರತಿ ಬಾರಿ ಅಂದರೆ ಒಂದೇ ಪಕ್ಷಕ್ಕೆ ಹಾಕುವಂತಹ ವೋಟರ್ಸ್ ಅಂತ ಹೇಳ್ತೀವಿ, ಅಥವಾ ಅದ್ರ ಜೊತೆಗೆ ಬೇರೆ ಬೇರೆ ವೋಟರ್ಸ್ ಇರ್ತಾರೆ. ಸೊ ಅವರು ಕೂಡ ವ್ಯಾಪಾರ ಮಾಡೋರು, ಯುವಕರು ಕೂಡ BJP ಕಡೆ
ಕಡೆ ಮುಖ ಮಾಡಿದ್ದು ಉಂಟು. ಬಟ್ ಈಗ ಅದೇ ವರ್ಗದ ಜನ ವಾಪಸ್ ಬಂದರು. ಯಾಕಂತಂದರೆ ಈ ಕೊನೆಗೆ ಕೊಟ್ಟಂತಹ ಚುನಾವಣಾ ಪ್ರಚಾರಕ್ಕೆ ಇಟ್ಟಂತಹ ವಸ್ತುಗಳು, ಸೊ ಅಂದರೆ ಅವರು ಆಡಿದಂತಹ ಮಾತುಗಳು ಎಲ್ಲೋ ಒಂದು ಕಡೆ ಈ ಭಾಗದ ಜನರನ್ನು ಮತ್ತೆ ವಾಪಸ್ ಪುನಃ ಅಥವಾ ತಮ್ಮ ಬೇರೆ ಬೇರೆ ಪಕ್ಷಕ್ಕೋ ಅಥವಾ ಬೇರೆ ಬದಲಾವಣೆ ಬಯಸಿ ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಈ ಮಟ್ಟಿಗೆ ಅವರು ಹೋಗೋದಕ್ಕಾದರೂ ಏನು ಕಾರಣ ಆಯಿತು ಅಂತ? ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ, ನಾವು ಮೋದಿ ಹಂತಕ್ಕೆ ಹೋಗ್ಬೇಡಿ, ಕೆಲವರು ಬೆಂಬಲಿಗರನ್ನ ನೀವು ನೋಡಬೇಕು. ಅಪ್ಪ ಅಯ್ಯೋ ಅನಿಸುತ್ತೆ ನನಗೆ, ಒಬ್ಬ ಶಾಸಕನ ಬೆಂಬಲಿಗ ಆತ ತಪ್ಪು ಮಾಡ್ತಿದ್ರು ಸಮರ್ಥಿಸ್ಕೋತಾ ಇದ್ದಾನೆ, ನುಗ್ತಾ ಇರ್ತಾನೆ, ಅಯ್ಯೋ ಅಣ್ಣ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿ ನೀವು ಬೇಕಾದ್ರೆ ತುಂಬ ಬೆಂಬಲಿಗರು ನೋಡಿ. ಹಾಗೆಯೇ ಮೋದಿಗೂ ಅದೇ ರೀತಿಯ ಒಂದು ದೊಡ್ಡ ಪಡೆ ಉಟ್ಕೊಂಡಿದೆ ಅಲ್ವೇ. ಅವರು ಹೆಂಗೆ ನಂಬಿದ್ದಾರೆ ಅಂದರೆ ಆತನ ದೇವರು ಅನ್ನೋಂಗೆ ಅದ್ದ ಭಕ್ತಿ ಕೂಡ ಆಗಿದೆ. ಮೊನ್ನೆ ನಮ್ಮಲ್ಲೇ ಒಂದು ಪ್ರಚಾರಕ್ಕೆ ಬಂದಾಗ ನಮ್ಮ ಮಂತ್ರಿಗಳೆಲ್ಲ ಹೊರಗಡೆ ನಿಂತ್ಕೊಂಡು ಕೈ ಮುಗಿತಾ ಇದ್ದನ್ನ ಅಲ್ವೇ. ಕೊನೆಗೆ ಮೋದಿ ನಾನು ದೇವರಿಂದ ಬಂದವನು ಅಂತನ್ನೋ ಮಟ್ಟಿಗೆ ಹೋದ್ರು. ನಾವು ದೇವಾಂಶ ಸಂಭೂತ ಅನ್ನೋಂಗೆ ಮಾಡಿದ್ರು. ಅದು ಜನರಿಗೆ ಕಾಣುವಾಗ ಚೆನ್ನಾಗಿ ಕಾಣುತ್ತೆ. ಆದರೆ ನಾನು ಹತ್ತಿರದಿಂದ ಕೇಳಿದ್ದೀನಿ, ಮೋದಿ 1-to-1 ಮಾತಾಡಿದಾಗ ವೆರಿ ಜೆಂಟ್ಲ್ಮೆನ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ತುಂಬ ಮಾನವೀಯವಾಗಿ ವರ್ತಿಸ್ತಾರೆ. ಆದರೆ ಅವರು ಅಧಿಕಾರಕ್ಕಾಗಿ ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಗೊತ್ತಾಗಲ್ಲ. ಯಾವುದೇ ರಾಜಕಾರಣಿ, ಅದು ಮೋದಿ ಕೂಡ ಹೊರತಲ್ಲ, ಇವೆಲ್ಲ ಮಾಡೋದು ಅಧಿಕಾರಕ್ಕಾಗಿ. ಇದು ಇದರಿಂದ ಯಾರು ಹೊರತಲ್ಲ, ರಾಜಕಾರಣ ಅಷ್ಟೇ. ಸೊ ಅದಕ್ಕೇನೋ ಅವರು ಭಿನ್ನ ಅಲ್ಲ, ಅದಕ್ಕೇನೋ ಅಲ್ವಾ. ಹಾಗಾಗಿ ಜನ ಏನು ತಿಳ್ಕೊಂಡಿದ್ದಾರೆ, ಆ ಥರದವ್ರು ಬೇರೆಯೇ ಇದ್ದಾರೆ. ಆದರೆ ಅಂಥ ವ್ಯಕ್ತಿಗಳ ಬಾಯಿಂದ, ಅಂಥ ವ್ಯಕ್ತಿಗಳ ನಡವಳಿಕೆಗಳನ್ನ ನೋಡುವ ಈ ಫೆನ್ಸ್ ಸಿಟರ್ಸ್ ಇರೋದಾರಲ್ಲ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತಂದ್ರೆ ಸಹಜವಾಗಿ ಅವ್ರ ಬಗ್ಗೆ ಒಂದು ರೀತಿಯ ಇದು ಯಾಕೆ ಮಾತಾಡಿದ್ರು ಅಂದರೆ, ಅವರು ಚುನಾವಣೆ ಆರಂಭಿಸಿದ್ದು ಏನು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದಾದ ನಂತರ ಮೋದಿ ಗ್ಯಾರಂಟಿ, ಅದು ಬಿಟ್ಟರೆ ರಾಮ ಮಂದಿರದ್ದು ಟೇಕನ್ ಫಾರ್ ಗ್ರಾಂಟೆಡ್. ಇದು ಬಿಟ್ಟರೆ ಇನ್ನು ಯಾವ ವಿಚಾರದಿಂದ ಅವ್ರು ಚುನಾವಣಾ ಪ್ರಚಾರನ ಆರಂಭಿಸಿರಲಿಲ್ಲ. ಆದರೆ ಯಾವಾಗ ಅವ್ರದ್ದೇ ಅವ್ರ ಕಡೆಯವರು ಮಾಡಿರೋದು ಎಡವಟ್ಟುಗಳದೆ, ಸಂವಿಧಾನ ವಿರೋಧಿ ಹೇಳಿಕೆಗಳು, ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ದನ್ನ ಇವರು ವಿರೋಧ ಪಕ್ಷದವರು ಚೆನ್ನಾಗಿ ಎನ್ಕ್ಯಾಶ್ ಮಾಡಿದಾಗ ಮೊದಲ 2 ಹಂತದಲ್ಲಿ ಅದರ ಪರಿಣಾಮ ಗೊತ್ತಾಗೋಯ್ತು. ಸೊ ನಾನು ಹೀಗಿದ್ರಾಗಲ್ಲ ಅಂತ ಅಗ್ರೆಸಿವ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅತಿರೇಕಕ್ಕೆ ಹೋಯ್ತು, ಮಂಗಳಸೂತ್ರಕ್ಕೆ ಹೋಯ್ತು. ರಾಮ ಮಂದಿರನ ಬುಲ್ಡೋಸರ್ ತೆಗೆದು ಯಾವನ್ಗಾದ್ರೂ ನೋಡಿ, ಅದು ನೋಡಿ ನಿನ್ನೆ ಒಬ್ಬರು ನನಗೆ ಹೇಳಿದ್ದು, ಒಬ್ಬರು ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಹೇಳಿದ್ದು, ನೋಡಿ ಸರ್, ಈ ದೇಶದ ಯಾವನೋ ಒಬ್ಬನಿಗೆ ಅತ್ಯಂತ ಸುಂದರವಾದ, ಅತ್ಯಂತ ಭವ್ಯವಾದ ಈ ರಾಮ ಮಂದಿರವನ್ನು ಕಟ್ಟಿದ್ದನ್ನು ಯಾರೂ ವಿರೋಧಿಸ್ತಾ ಇಲ್ಲ. ಆಂತರಿಕವಾಗಿ ಭಿನ್ನಾಭಿಪ್ರಾಯ ಇರ್ಬೋದು. ಅಂಥ ದೇವಸ್ಥಾನವನ್ನು ಕೆಡುತ್ತೀನಿ ಅಂತ ಹೇಳೋನು ಯಾರೂ ಇಲ್ಲ. ಬುಲ್ಡೋಸರ್ ಯಾರಾದ್ರೂ ರೀತಿಯ ಸಾಧ್ಯನಾ? ಅದು ಸಾಧ್ಯವಾದ ಮಾತ. ಅಂಥದ್ದನ್ನ ಚುನಾವಣೆಗಾಗಿ ಬುಲ್ಡೋಸರ್ ತಂದು ಇದು ಮಾಡಿಬಿಡ್ತಾರೆ ಅಂತ ಹೇಳಿರುವುದನ್ನು, ಅದು ನೆಗೆಟಿವ್ ಆಗಿ, ಇಂಥ ಮನಸ್ಥಿತಿ ಇದು, ದೇವಸ್ಥಾನವನ್ನು ಬುಲ್ಡೋಸರ್ ತಂದು ಮಾಡ್ತೀವಿ ಅಂತ ಯಾವನೂ ಹೇಳಲ್ಲ, ಹೌದಲ್ವೇ? ಯಾರೂ ವಿರೋಧಿಸ್ತಿಲ್ಲ. ಅಂತಿರುವಾಗ ಯಾಕಿಂತ ಈ ಹಂತದ ಮಂಗಳಸೂತ್ರ, ಆಮೇಲೆ ಏನು ಸಂವಿಧಾನ ಇದು ಮಾಡಿಬಿಡ್ತಾರೆ, ಬೀಗ ಹಾಕ್ಬಿಡ್ತಾರೆ, ಏನೇನೋ. ಸೊ ಇದನ್ನೆಲ್ಲ ಹೇಳಿದಾಗ ಪ್ರಜ್ಞಾವಂತರಿಗೆ ಏನು ಅನಿಸು, ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಇವರು ಅಂತ. ಇವರಿಗೆ ನೋಡಿ, ರಾಜಕಾರಣಿಗಳಿಗೆ ಪ್ರಜ್ಞಾವಂತರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ನಿಜ. ಈ ಮಧ್ಯದಲ್ಲಿ ಇರೋರೆಲ್ಲ ನಮ್ಮ ಜೊತೆಲಿಂದ ಜಯ ಹಾಕೋರೆಲ್ಲರೂ ಈ ದೇಶದವರೆಲ್ಲ ಅಂತ ಅನ್ಕೊಬಿಟ್ಟಿದ್ದಾರೆ. ಫೆನ್ಸ್ ಸಿಟರ್ಸ್ ಇದ್ದಾರೆ, ಮಧ್ಯದಲ್ಲಿ ನ್ಯೂಟ್ರಲ್ ಮತದಾರರು ಇದ್ದಾರಲ್ಲ, ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದ್ದಾರೆ. ಹಾಗಾಗಿ ಸಹಜವಾಗಿ ಇವರ ನಡವಳಿಕೆ ಹೋಗಿ ಒಂದು ಬೇಸರ ಬಂದಿದೆ. ಆದರೆ ಚುನಾವಣೆಯಲ್ಲಿ ಅವರಿಗೆ ಲಾಭ ಆಗಿರುವಂಥದ್ದು ಏನಿದ್ರು ರಾಮ ಮಂದಿರ ನಿರ್ಮಾಣ, ಮತ್ತೆ ಸ್ವಲ್ಪ ಮೋದಿಯವರ ಏನು ವರ್ಚಸ್ ಇನ್ನೂ ಕುಗ್ಗಿಲ್ಲ ಬಿಜೆಪಿಯಲ್ಲಿ. ಸೊ ಅವರು ಕೂಡ ಒಂದಷ್ಟು ಮತ ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೂಡ ಇಂದಿರಾ ಗಾಂಧಿ ಸತ್ತು 40 ವರ್ಷ ಆಯ್ತು ಸರ್, ಇನ್ನೂ ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಮತ ಹಾಕೋರಿದ್ದಾರೆ. ಹಾಗೇನೆ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಹಾಕೋರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅವ್ರನ್ನ ನೀವು ಬದಲಾಯಿಸೋದು ಸುಲಭ ಆಗಲ್ಲ. ಇವರ ನಂತರದಲ್ಲೂ ಕೂಡ 10 ವರ್ಷ ನಂತರನೂ ಕೂಡ ವೋಟ್ ಕೇಳಬೇಕಾಗತ್ತೆ. ಹಾಗಾಗಿ ಅದು ಸ್ವಲ್ಪ ಅವರಿಗೆ ಕೊಟ್ಟಿದೆ. ಉಳಿದಂತೆ ಕಡಿಮೆ ಆಗೋದಕ್ಕೆ ಕಾರಣ ಇಂಥ ಎಡವಟ್ಟುಗಳು, ಮತ್ತೆ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷಗಳು ಕೆಲಸ ಮಾಡಿದ್ದು, ಆಮೇಲೆ ಇವರ ವರ್ಚಸ್ಸಿನಲ್ಲಿ ಬಂದಿದ್ದು, ಆಮೇಲೆ ಜನ ಪ್ರಶ್ನಾತೀತರಲ್ಲ, ಪ್ರಶ್ನಿಸ್ತಾರೆ, ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಸಾಧ್ಯ. ಎಸ್, ಜಯಸಿಂಹ, ಈಗ ರಾಹುಲ್ ಗಾಂಧಿಯವ್ರನ್ನ ಒಂದು ರೀತಿಯ ಪ್ರಾಜೆಕ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಪಪ್ಪು ಅಥವಾ ಪ್ರಬುದ್ಧತೆ ಇಲ್ಲ, ಅಪ್ರಬುದ್ಧವಾಗಿ ಮಾತನಾಡ್ತಾರೆ, ಹೇಳಿಕೆ ಕೊಡುವಂತಹ ವಿಷಯದಲ್ಲಿ ಯೋಚನೆ ಮಾಡೋದಿಲ್ಲ, ಏನೋ ಅವರ ಹೇಳಿಕೆಗಳೇ ಇವರು ದಾಳ ಆಗ್ತಾ ಇತ್ತು ಪ್ರತಿ ಬಾರಿ ಕೂಡ. ಬಟ್ ಆದರೆ
ಅವ್ರು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು, ಭಾರತ್ ಜೋಡೋ ಆಗಿರ್ಬೋದು, ಆಯಿತಾ, ಮತ್ತೊಂದಷ್ಟು ಅಂದರೆ ಯಾತ್ರೆಗಳಾಗಿರಬಹುದು, ಅದ್ರ ಜೊತೆಗೆ ಅವರನ್ನು ಹೆಚ್ಚಾಗಿ ಇವ್ರು ಯಾವಾಗ ಫೋಕಸ್ ಮಾಡೋದಕ್ಕೆ ಹೋದ್ರೆ ಅವರನ್ನು ಕೂಡ ಜನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ಮನುಷ್ಯನಲ್ಲೂ ಕೂಡ ಏನೋ ಒಂದಷ್ಟು ಇದೆ, ಪಾಸಿಟಿವ್ ಅಂಶಗಳಿದೆ ಅನ್ನೋದು. ಸೊ ಅದು ಕೂಡ ಕಾಂಗ್ರೆಸ್ ಅಂದರೆ ಪಕ್ಷವಾಗಿ ಹೆಚ್ಚು ಸ್ಥಾನ ಬರೋದಕ್ಕೆ ಸಾಧ್ಯ ಆಯ್ತಾ? ಏನು ಹೇಳ್ತೀರಿ? ಭಾರತ್ ಜೋಡೋ ಸ್ವಲ್ಪ ಭಾಳ ದೊಡ್ಡ ಪರಿಣಾಮ ಬೀರಿದೆ. ಈ ರಾಹುಲ್ ಗಾಂಧಿ ಅವರು ಜನಸಾಮಾನ್ಯರ ಜೊತೆ ಹೋಗಿದ್ದು ಕೆಲವೊಂದು ಕಡೆ ಪ್ರಭಾವವನ್ನು ಬೀರಿದೆ ಅದು. ಮತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಅವರು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೇವೆ. ಮಲಮ್ ಸಿಂಗ್ ಯಾದವ್ ಮಗ ಅಖಿಲೇಶ್ ಯಾದವ್ ಅವ್ರ ಜೊತೆ ಅವ್ರು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಂದರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅವ್ರ ವೈಯಕ್ತಿಕ ಗೆಲುವು ಆಯಿತು, ರಾಯ್ಬರೇಲಿ ಗೆಲುವು ಆಯಿತು, ಮತ್ತು ಸ್ಮೃತಿ ಇರಾನಿ ಅವರು ಸೋತಿದ್ದಕ್ಕೆ ಕಾರಣ, ಇವೆಲ್ಲನೂ ಸ್ವಲ್ಪ ಪ್ರಾದೇಶಿಕ ಪಕ್ಷದ ಜೊತೆ ಇದ್ದಿದ್ದು ಭಾಳ ಕಾರಣ ಆಯಿತು. ಈ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂದರೆ, ಮಹಾರಾಷ್ಟ್ರ ವಿಚಾರಕ್ಕೆ ಮೋದಿಯವರು ಹೋಗಿದ್ದು ಭಾಳ ದೊಡ್ಡ ತಪ್ಪಾಗೋಯ್ತಲ್ಲಿ. ಅಲ್ಲಿ ಏಕಮಾಯ ನಾಯಕರಾಗಿದ್ದಂಥ ಉದ್ಧವ್ ಠಾಕ್ರೆಯನ್ನು ಇಳಿಸಿದ್ದು ಅಲ್ಲಿ ಜನಸಾಮಾನ್ಯರಿಗೆ ರುಚಿಯನ್ನು ಬಾಳ್ತು. ಯಾರೋ ಒಬ್ಬ ಆಟೋ ರಿಕ್ಷಾ ಡ್ರೈವರ್ನ ಮುಖ್ಯಮಂತ್ರಿ ಆದನಲ್ಲ ಅನ್ನೋ ಕೋಪನೂ ಅವ್ರಿಗೆ ಭಾಳಷ್ಟಿತ್ತು. ಸರ್ಕಾರ ಚೆನ್ನಾಗಿ ನಡೀತಾ ಇತ್ತು, ಮತ್ತು ಯಾವುದೇ ಸಮಸ್ಯೆ ಇರಲಿಲ್ಲ. ಅದು ಇವರ ಪಕ್ಷ ಬೆಳೀಬೇಕು ಅನ್ನೋದಕ್ಕೋಸ್ಕರ ಅದು ಪ್ರಾದೇಶಿಕ ಪಕ್ಷಗಳನ್ನು ಮುಟ್ಟಿದ್ದು ಆ ಪ್ರದೇಶದ ಮಹಾರಾಷ್ಟ್ರದವ್ರಿಗೆ ಭಾಳ ನಿರುಸುಮುರುಸ ಆಯಿತು. ಅದರಿಂದ ಅಲ್ಲಿ ಹೋಯ್ತು. ಮತ್ತು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಮಾಡಿದ್ದು ಲಿಂಗಾಯತರು ಬಿಡಿಸಲಿಲ್ಲ. ಮತ್ತು ಯಡಿಯೂರಪ್ಪನ ಪ್ರಬಲ ನಾಯಕರು. ಮತ್ತು ಮೋದಿಯವರು ಯಾವುದೇ ಸ್ಥಳೀಯ ನಾಯಕರನ್ನು ಬೆಳೆಸೋ ಮಟ್ಟಕ್ಕೆ ಹೋಗಿಲ್ಲ. ಯಡಿಯೂರಪ್ಪ ಅವರು ಸರ್ಕಾರ ರಚನೆಯಲ್ಲಿ ಭಾಳ ದೊಡ್ಡ ಪ್ರಮುಖವಾಗಿದ್ರು ಇದ್ದರು. ಬಸವರಾಜ ಬೊಮ್ಮಾಯಿ ಅವರು ಅಷ್ಟು ಪ್ರಭಾವ ಬೀರಲಿಲ್ಲ ಜನಕ್ಕೆ. ಅವರು ಮುಖ್ಯಮಂತ್ರಿ ಅಂತ ಭಾವನೆ ಜನಕ್ಕೆ ಬರಲೇ ಇಲ್ಲ. ಅದರಿಂದ ಅವ್ರ ಬಗ್ಗೆ ಕೋಪ ಆಗಿ ಸ್ವಲ್ಪ ಕೆಲವೊಂದು ಸ್ಥಾನಗಳನ್ನು ಕಳ್ಕೊಬೇಕಂತ ಪರಿಸ್ಥಿತಿ ಬಂತು. ಓಕೆ ಸರ್, ಈಗ ಅದೇ ರಾಹುಲ್ ಗಾಂಧಿ ಅವರ ವಿಷಯನೇ ನಿಮಗೂ ಕೂಡ ಒಂದು ನಾವು ಚುನಾವಣೆಯನ್ನು ಗಮನಿಸಿದಾಗ ಮೋದಿಯವರು ನನಗೆ ಭಾಳ ಆತಂಕ ಆಗಿ, ಮೋದಿ ಅಂತ ಪ್ರಭಾವಿ ಪ್ರಧಾನಮಂತ್ರಿ ವಾರಣಾಸಿಯಲ್ಲಿ ಮೊದಲ 3 ಹಂತದಲ್ಲಿ ಹಿನ್ನಡೆ ಸಾಧಿಸಿದರು. ಕರೆಕ್ಟ್ ಅಲ್ವಾ? ಅವ್ರು ಯಾವಾಗಲೂ ನಾಗಾಲಾಟ ಇರಬೇಕಾಗಿತ್ತು. ಅದರ ಅರ್ಥ ಏನು, ಅಲ್ಲಿ ಸ್ವಲ್ಪ ಪೈಪೋಟಿಗಳು, ಅದರಲ್ಲಿ ಯಾರು ಅಲ್ಲಿ ಕಾಂಗ್ರೆಸ್ ಅವರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಕಳೆದ ಬಾರಿಗಿಂತ ಕಡಿಮೆಗೆ ಅವ್ರು ಗೆದ್ದಿದ್ದಾರೆ. ಗೆಲುವೇ ಬಿಡಿ, 1 ಓಟು ಗೆದ್ರು. ಆದರೆ ರಾಹುಲ್ ಗಾಂಧಿ ಗೆಲುವು ಇದೆಯಲ್ಲ, ಎರಡೂ ಕಡೆ 3 ಲಕ್ಷ ಗೆದ್ದಿದ್ದಾರೆ. ಅದರ ಅರ್ಥ ಆತನ್ನ ಸ್ವಲ್ಪ ಈಗ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅಂತ. ಆತನ್ನ ಇವರು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಆದರೆ ಆತ ಬುದ್ಧಿವಂತ. ಆದರೆ ಆತ ಏನಾಗಿದೆ, ರಾಹುಲ್ ಗಾಂಧಿಗೆ ದೇಶದ ಮತದಾರರನ್ನ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಅವ್ರು ಹೇಳಿದ್ದು, ಅವ್ರು ಮಾಡಿರೋ ಪ್ರಯತ್ನಗಳು, ಅವ್ರ ವಿಚಾರಗಳೆಲ್ಲ ಚೆನ್ನಾಗೇ ಇದ್ವು. ಆದರೆ ಅದು ಏನು ಮಾಡ್ತಾರೆ, ಅದು ಸ್ವಲ್ಪ ಅಕ್ಸೆಪ್ಟ್ ಆಗಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಇವ್ರದ್ದು ಏನು IT ಸೆಲ್ಗಳು ಅದನ್ನ ಗೇಲಿ ಮಾಡಿಕೊಂಡು ಅದನ್ನ ಮ್ಯಾನಿಪುಲೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಹಾಗಾಗಿ ಜನರು ಇನ್ನೂ ಒಂಥರ ಪ್ರಭಾವಿ ನಾಯಕನಾಗಿ ಆತ ಬೆಳೀಲಿಕ್ಕೆ ಆಗಲಿಲ್ಲ ಬಿಡಿ ಅದು ಒಂಥರ. ಅದೇ ಕೌಂಟರ್ ಆಗಿ ಮೋದಿನ ಬೇಕಾದಂಗೆ ಬೆಳೆಸ್ಕೊಂಡು ಏನು ವಿಶ್ವನಾಯಕ ಹಾಗೆ ಹೀಗೆ ಅಂತೇಳಿ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಆ ಥರ ಈ ಥರದ ಸಂಘಟನೆ ಮಾಡಿದ್ದು, ಸರ್ ಹೇಳಿದಂಗೆ ಸ್ಥಳೀಯ ನಾಯಕರುಗಳನ್ನ ಅಂದರೆ ಅಖಿಲೇಶ್ ಯಾದವ್ ಅವ್ರನ್ನ ಎಲ್ಲರ ಜೊತೆಯಲ್ಲಿ, ರಾಜಕಾರಣಿಗಳ ಜೊತೆಯಲ್ಲಿ, ಅಂದರೆ ಪ್ರಾದೇಶಿಕ ಪಕ್ಷಗಳು ಮತ್ತು ಸಣ್ಣ ಪುಟ್ಟ ಪಕ್ಷಗಳ ಜೊತೆಯಲ್ಲಿ ಒಳ್ಳೆ ಸಂಬಂಧ ಮಾಡ್ಕೊಂಡಿರೋದು ಅವರಿಗೆ ಸ್ವಲ್ಪ ಅವರ ಪಕ್ಷ ಚೇತರಿಸಿಕೊಳ್ಳಿಕ್ಕೆ ಸಾಧ್ಯ. ಅವರು ಅಧಿಕಾರಕ್ಕೆ ಬರೆದಿರ್ಬೋದು, ಆದರೆ ಅವರ ಆ ಶ್ರಮವನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು BJP ಅವರು. ನಮಗೆ ಯಾರು ಖಂಡಿತ ಬಂದೇ ಬರ್ತೀವಿ ಅನ್ನೋಂಗೆ ಅಲ್ವಾ ಸರ್? ಖಂಡಿತ ಅದು ಸ್ವಲ್ಪ ಆತನಿಗೆ ಈಗಲೇ ಆಗಿ ಫಲ ಕೊಟ್ಟಿರ್ಲಿಕ್ಕಿಲ್ಲ. ಈ ಪ್ರಯತ್ನ 10 ವರ್ಷ ಹಿಂದೆ ಮಾಡಿದ್ದೆ, ಈಗ ಬರ್ತಿತ್ತೇನೋ, ತುಂಬ ಲೇಟ್ ಆಗೋಯ್ತು ಪ್ರಯತ್ನ. ಸರ್, ಅಂತಿಮವಾಗಿ ಈ ಪ್ರಾದೇಶಿಕ ಪಕ್ಷದ ಬಗ್ಗೆನೇ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಹೋಲ್ಡನ್ನ ಇಟ್ಕೊಳ್ಳುತ್ತೆ ಒಂದು ರಾಷ್ಟ್ರ ರಾಜಕಾರಣದಲ್ಲಿ? ಹಿಂದೆ ಇಟ್ಟಿತ್ತು, ಬಟ್ ಆದ್ರೆ ಸಿನಾರಿಯೋ ಚೇಂಜ್ ಆಗಿತ್ತು, ಬಟ್ ಈಗ ಮತ್ತೆ ಆಯರ. ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಇದು ಕಾಂಗ್ರೆಸ್ ಅಲ್ಲಿ ಸರ್ಕಾರ ಸಿಂಪಲ್ ಮೆಚ್ಚಲ್ಲಿ ತರಲಿಕ್ಕೆ ಇನ್ನೊಂದು 10 ವರ್ಷ ಹಿಡಿಬಹುದು. ಅದು BJP ಮತ್ತೆ ಪ್ರಯತ್ನ ಮಾಡಿದ್ರು ಅಷ್ಟೇ ಆಗುತ್ತೆ, ಕಾಂಗ್ರೆಸ್ ಮಾಡಿದ್ರು ಅಷ್ಟೇ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಇನ್ನೂ 10 ವರ್ಷಗಳ ಆಟ ಪ್ರಾದೇಶಿಕ ಪಕ್ಷಗಳದು. ಅದು ಯಾರು ಮಮತಾ ಬ್ಯಾನರ್ಜಿ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಅಥವಾ ಅಖಿಲೇಶ್ ಯಾದವ್ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಬಿಡಿ ಇನ್ನೇನು ಸ್ವಲ್ಪ ದಿನದಲ್ಲಿ ಔಟ್ಡೇಟ್ ಆಗಿಬಿಡ್ತಾರೆ. ಸ್ವಲ್ಪ ವರ್ಷ ಅವ್ರಿಗೆ ಬೇಕಾಗಿರೋದೇನು, ಈ ಸರ್ಕಾರ ಉಳಿಬೇಕಾ, ಅವರು ಕೂಡ ಅಲ್ಲಿ ತುಂಬ ವೀಕ್ ಹೋಗ್ತಾ ಇದ್ದಾರೆ. ಈ ಅವರ ರಾಜಕೀಯ ಆಟಗಳೇ ಸ್ವಲ್ಪ ನಡೆಯುತ್ತೆ. ಸೇಮ್ ಟೈಮ್ JDS ಒಂದು ಹೇಳ್ಬಿಡಿ. ಕರ್ನಾಟಕದಲ್ಲಿ BJP ಅವರು ಈ ಚುನಾವಣೆಗಿಂತ ಮೊದಲು ಮಾಡಿರುವಂಥ 2 ತೀರ್ಮಾನಗಳಿದೆಯಲ್ಲ, ಅದು BJP ಬಹಳ ಒಳ್ಳೆ ಪ್ರಬುದ್ಧ ತೀರ್ಮಾನ. ಒಂದು, ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು. ಇಲ್ದು ಹೋಗಿದ್ರೆ
ನೀವು ಹೇಳಿದಂಗೆ ಯಡಿಯೂರಪ್ಪನವರೇ ಬಿಜೆಪಿನ ಸೋಲಿಸ್ತಾ ಇದ್ರು. ಅಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಬಿಜೆಪಿ ಇಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಅದರ ರಿಸಲ್ಟ್ ನಾವು ಅಲ್ವಾ, ಗೊತ್ತಾಗಿದೆ. ನಾವು ಹೇಳಿದೀವಿ ಎಷ್ಟೋ ಸಲ, ಸಾವಿರಾರು ಸಲ ಬಸವರಾಜ ಬೊಮ್ಮಾಯಿನ ನಾಯಕನೇ ಆಗ್ಲಿಲ್ಲ ಅವರು. ಜಗದೀಶ್ ಶೆಟ್ಟರ್ನ ಒಪ್ಪಲಿಲ್ಲ, ಸದಾನಂದ ಗೌಡ್ರನ್ನ ಯಡಿಯೂರಪ್ಪರೇ ಪಕ್ಷ ಕಡ್ದವ್ರು ಹೌದು, ಇವತ್ತು ಹೌದು, ಮುಂದಿನ ಹೌದು. ಹಾಗಾಗಿ ಅವರೆಲ್ಲ ಉಲ್ಟಾ ಹೊಡಿತಾರೋ ಅಂತಂದಾಗ ಒಂದು ಒಳ್ಳೆ ಸೂಕ್ಷ್ಮವಾದ ಕೆಲಸವನ್ನ ವಿಜೇಂದ್ರ ಅವ್ರ ಮೂಲಕ ಮಾಡಿದ್ರು. ಅದು ಅವ್ರ ಕೈ ಹಿಡಿತು. ಎರಡನೇದು, ಹಳೆ ಮೈಸೂರು ಭಾಗದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಪಕ್ಷ ನೆಲೆಗೆ ಬರಲಿಲ್ಲ. ಹಾಗಾಗಿ ಕಾಂಗ್ರೆಸ್ನ ನಾಗಾಲೋಟವನ್ನು ತಡೆಯಿದ್ದು ಅಷ್ಟೇ. ಅವ್ರು ನಮ್ಮದು ಬರ್ತಾ ಇದ್ರೆ ಪರವಾಗಿಲ್ಲ, ಕಾಂಗ್ರೆಸ್ ಬರಬಾರ್ದು ಅನ್ನೋ ಲೆಕ್ಕಾಚಾರ ಬಿಜೆಪಿದು. ಅದು ಈ ಸರಿ JDS ಜೊತೆಯಲ್ಲಿ ಹೋಗಿರುವಂಥ ಯಶಸ್ವಿ ಆಯಿತು. JDS ನಿಂದಾಗಿ ಅವ್ರು ಸ್ವಲ್ಪ ಈ ಭಾಗದಲ್ಲಿ ಕಾಂಗ್ರೆಸ್, ಆದರೆ ಮುಂದಿನ ದಿನಗಳಲ್ಲಿ JDSಗೆ ಮಾತ್ರ ಇದು ಭವಿಷ್ಯದಲ್ಲಿ ಬೇರೆ ಬೇರೆ ಮಾರಕ ಆಗುತ್ತೆ. ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರೋದು, ಪ್ರಾದೇಶಿಕ ಪಕ್ಷಗಳನ್ನ ಅಪೋಷಣ ತಗೊಂಡಿರೋದೇ ಜಾಸ್ತಿ. ಎಕ್ಸಾಕ್ಟ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಬ್ರಿಗೂ ಕೂಡ ಒಂದಷ್ಟು ವ್ಯಾಲಿಡ್ ಟೈಮ್ನ ಸ್ಪೆಂಡ್ ಮಾಡಿ ವೀಕ್ಷಕರಿಗೆ ಇನ್ಪುಟ್ಸನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಮುಂದಿನ ದಿನದಲ್ಲಿ ಅಂದರೆ ಮರ್ಜಿಯಲ್ಲಿ ಬೀಳ್ತಾರೆ ಮೋದಿ ಅನ್ನೋದು, ಅಥವಾ ವರ್ಚಸ್ಸು ಕಡಿಮೆ ಆಯಿತಾ, ಅಥವಾ ಇದನ್ನು ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ರಮ, ಅಥವಾ ಸ್ಥಳೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಾಗಿರಬಹುದು, ಅಥವಾ ಅವ್ರು ತೊಡಗಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅಥವಾ ಏನು ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಲೇಬೇಕಾಗತ್ತೆ. ಸೊ ಕೊಡಲೇಬೇಕಾಗತ್ತೆ. ಕೊಟ್ಕೊಂಡು ಯಾವ ರೀತಿಯಾಗಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಸರ್ಕಾರ ರಚನೆ ಆದ ನಂತರದಲ್ಲಿ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.